सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಶ್ರೀಕೃಷ್ಣ ಸರ್ವವು ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಗ್ರಂಥ ಅಷ್ಟಾವಕ್ರಗೀತ, 2ನೇ ಅಧ್ಯಾಯ. ಗುರು ಅಷ್ಟಾವಕ್ರರಿಂದ ಅನೇಕ ರೀತಿಯ ತತ್ವವಿಚಾರಗಳನ್ನು, ಸತ್ಯದ ವಿಚಾರವನ್ನು ಹಾಗೂ ಆತ್ಮಜ್ಞಾನದ ವಿಚಾರಗಳನ್ನು ಪಡೆದುಕೊಂಡಂತಹ ಜನಕರಾಜ ಬಹಳ ಆಶ್ಚರ್ಯದಿಂದ ಹೇಳ್ತಾ ಇದ್ದಾನೆ. ನಾನು ಶರೀರ ಮತ್ತು ಜಗತ್ತನ್ನು ಸುಲಭವಾಗಿ ಬಿಟ್ಟುಕೊಟ್ಟೆ. ನನ್ನದಲ್ಲದ್ದನ್ನು ನಾನು ಹಿಡಿದಿಟ್ಕೊಳ್ಳುವ ಪ್ರಯತ್ನ ಮಾಡಿದ್ರೆ ಅದು ಒಂದು ರೀತಿಯ ಹಿಂಸೆ. ದೇಹವಾಗಲಿ ಜಗತ್ತಾಗಲಿ ಅದು ನನ್ನದಲ್ಲ ಅಂತಂದ ಮೇಲೆ ಅದನ್ನು ನಾನು ಬಿಟ್ಕೊಡೋದ್ರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ. ನಾನು ನನ್ನ ದೇಹವನ್ನು ಮತ್ತು ಈ ಜಗತ್ತನ್ನು ಬಿಟ್ಟುಕೊಟ್ಟ ನಂತರ ನನಗೆ ಬಹಳ ಅತೀವ ಆನಂದವಾಗಿದೆ ಅನ್ನುವ ಅನುಭವ ಕೂಡ ಆಗ್ತಾ ಇದೆ. ಕುತಶ್ಚಿತ್ ಕೌಶಲಾದೇವ ಪರಮಾತ್ಮ ವಿಲೋಕ್ಯತೆ. ಹೇಳಿಕೊಳ್ಳಲಾಗದಂತಹ ಜಾಣ್ಮೆ ನನ್ನ ವ್ಯಾಮೋಹವನ್ನು ಕಳಚಿ ಹಾಕ್ತು. ಮೋಹದ ಪೊರೆ ನನ್ನಿಂದ ಕಳಚಿ ನಾಶವಾದ ಮೇಲೆ ನಾನು ಪರಮಾತ್ಮ ಮತ್ತು ಆತ್ಮತತ್ವವನ್ನು ಕಂಡೆ ಅಂತ ಮಹಾರಾಜ ಜನಕ ಹೇಳ್ತಾ ಇದ್ದಾನೆ. ನನ್ನ ಶರೀರವನ್ನೂ ಸೇರಿಸಿಕೊಂಡು ಇಡೀ ಜಗತ್ತನ್ನು, ವಿಶ್ವವನ್ನು ನಾನು ತ್ಯಜಿಸಿದೆ. ಜಗತ್ತು ಮತ್ತು ದೇಹವನ್ನು ಬಿಟ್ಕೊಟ್ಟೆ. ಈ ರೀತಿ ತ್ಯಜಿಸಿದೆ ಅಂತಂದರೆ ಇದರ ಅರ್ಥ ಏನು? ಇದನ್ನು ಹೇಗೆ ಅರ್ಥ ಮಾಡ್ಕೋಬಹುದು? ನಾವು ಆಗಸವನ್ನು ನೋಡ್ತೀವಿ. ಆಕಾಶವನ್ನು ನೋಡಿದಾಗ ಆಕಾಶವು ನೀಲಿ ಬಣ್ಣದಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. ನೀಲಿ ಬಣ್ಣವಾಗಿ ಆಗಸ ಕಾಣ್ತಾ ಇದೆ ಅಂತ ಹೇಳ್ತೀವಿ ಮತ್ತು ಅದನ್ನು ನೀಲಿ ಆಕಾಶ ಅಂತ ಹೇಳ್ತೀವಿ. ಜೊತೆಗೆ ಆಗಸದಲ್ಲಿ ಕಾಣ್ತಾ ಇರುವಂತಹ ಈ ನೀಲಿ ಬಣ್ಣ ಬಹಳ ಸುಂದರವಾಗಿದೆ ಅಂತ ಕೂಡ ಹೇಳ್ತೀವಿ. ನಂತರ ವಿಚಾರ ಗೊತ್ತಾಗತ್ತೆ, ವಿಜ್ಞಾನ ಓದ್ತೀವಿ. ಓದಿದ ಮೇಲೆ ಸತ್ಯ ಗೊತ್ತಾಗತ್ತೆ. ಆಕಾಶಕ್ಕೆ ಯಾವುದೇ ರೀತಿಯ ಬಣ್ಣ ಅನ್ನುವಂತಹದ್ದು ಇರೋದಿಲ್ಲ. ಯಾವ ಬಣ್ಣವೂ ಕೂಡ ಆಕಾಶವನ್ನು ಲೇಪಿಸಲು ಸಾಧ್ಯವಿಲ್ಲ. ಆದರೂ ಕೂಡ ಆಗಸದಲ್ಲಿ ಕಂಡುಬರುವಂತಹ ನೀಲಿ ಬಣ್ಣ ಕೇವಲ ಒಂದು ತೋರುವಿಕೆಯಂತೆ ಕಂಡರೂ ಕೂಡ ಅದನ್ನು ನೀಲಿ ಆಕಾಶ ಅಂತಲೇ ಹೇಳ್ತೀವಿ. ಇದನ್ನು ಆಪ್ಟಿಕಲ್ ಇಲ್ಯೂಷನ್ ಅಂತ ಕೂಡ ಹೇಳ್ತಾರೆ. ಈಗ ವಿಚಾರ ಎಲ್ಲ ಗೊತ್ತಾಗಿದೆ. ಆಕಾಶಕ್ಕೆ ಯಾವುದೇ ರೀತಿಯ ಬಣ್ಣ ಇರೋದಿಲ್ಲ, ಅದು ಕೇವಲ ತೋರುವಿಕೆ. ಹೀಗೆ ಸತ್ಯದ ವಿಚಾರಗಳು ಗೊತ್ತಾದ ನಂತರ ಕೂಡ ಈ ಆಕಾಶದಲ್ಲಿ ನೀಲಿ ಬಣ್ಣದ ಬದಲು ಬೇರೆ ಯಾವುದಾದ್ರೂ ಬಣ್ಣ ಇರಬೇಕಾ
ಅಥವಾ ಇರಬಹುದಾ ಅನ್ನುವ ಯೋಚನೆಯನ್ನು ಕೂಡ ನಾವು ಮಾಡೋದಿಲ್ಲ. ಅಂತಹ ಯೋಚನೆಗಳೇ ನಮಗೆ ಬರೋದಿಲ್ಲ. ನಾವು ಆಕಾಶವನ್ನು ನೋಡ್ತೀವಿ, ಆಗಸವನ್ನು ನೋಡಿ ನೀಲಿ ಬಣ್ಣವನ್ನು ಆನಂದಿಸ್ತೀವಿ. ಅದರಿಂದ ನಮಗೆ ಯಾವ ತೊಂದರೆ ಕೂಡ ಆಗೋದಿಲ್ಲ, ಸಂತೋಷವಾಗೇ ಇರ್ತೀವಿ. ಅದೇ ರೀತಿಯಲ್ಲಿ ವೇದಾಂತದ ಸತ್ಯವನ್ನು ಒಪ್ಪಿಕೊಂಡ ನಂತರ, ಅಂದರೆ ಶಾಸ್ತ್ರ ಏನು ಹೇಳ್ತಾ ಇದೆ, ಈ ದೇಹ ಅಂತಂದರೆ ಅದು ನೀನಲ್ಲ, ದೇಹ ಅಂತಂದರೆ ನೀನು ದೇಹಕ್ಕಿಂತ ಬೇರೆ ಆಗಿದೆಯಾ, ಈ ದೇಹವನ್ನು ನೀನು ಎಂದೂ ಸೃಷ್ಟಿ ಮಾಡಲಿಲ್ಲ, ಈ ದೇಹ ಕೇವಲ ನಿನ್ನ ಉಪಯೋಗಕ್ಕೆ ಬಂದಿದೆ, ನೀ ಅದನ್ನು ಉಪಯೋಗಿಸ್ಕೋತಾ ಇದೆಯಾ. ಇಷ್ಟು ವಿಚಾರ ತಿಳಿದು ಬಂದರೆ ಒಂದು ಅರ್ಥದಲ್ಲಿ ನಾನು ಈಗಾಗಲೇ ದೇಹವನ್ನು ಬಿಟ್ಟುಕೊಟ್ಟಾಯಿತು ಅಂತ ತಿಳ್ಕೋಬಹುದು. ಈ ಪ್ರಪಂಚದಲ್ಲಿ ನನ್ನದು ಅಂತ ಹೇಳಿ ಏನೂ ಇಲ್ಲ. ಅರಿವು ಅನ್ನುವಂತಹದ್ದು ನನ್ನಲ್ಲಿ ಜಾಗೃತಗೊಂಡ ಕ್ಷಣದಿಂದ, ಅಂತಂದರೆ ಯಾವಾಗ ಈ ಅರಿವು ಅನ್ನುವಂತಹದ್ದು ನನ್ನಲ್ಲಿ ಹುಟ್ಟಿಕೊಂತೋ ಆ ಕ್ಷಣದಿಂದಲೇ ನಾವು ದೇಹದೊಂದಿಗೆ ಸಂಪರ್ಕ ಮತ್ತು ಸಂಬಂಧವನ್ನು ಹೊಂದಿರ್ತೀವಿ ಮತ್ತು ದೇಹವನ್ನು ನಾನು ಅಂತಲೇ ತಿಳ್ಕೊಂಡಿರ್ತೀವಿ. ಮುಂದೆ ನಿಧಾನವಾಗಿ ಈ ದೇಹ ನನ್ನದಲ್ಲ ಅಂತ ತಿಳಿದ ಮೇಲೆ ನನ್ನದಲ್ಲದ ದೇಹವನ್ನು ನಾನು ಬಿಟ್ಕೊಡೋದ್ರಲ್ಲಿ ಯಾವ ಅತಿಶಯವೂ ಇಲ್ಲ. ಆದರೆ ಅಹಂಕಾರವನ್ನು ಗುರುತಿಸಿಕೊಂಡಿದ್ದರಿಂದ ದೇಹವನ್ನು ಬಿಟ್ಟುಕೊಡಲು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದೆ. ಇಲ್ಲಿ ಜನಕ ಮಹಾರಾಜ ಹೇಳ್ತಾ ಇದ್ದಾನೆ, ಕುತಶ್ಚಿತ್ ಕೌಶಲ, ಯಾವುದೋ ಒಂದು ಜಾಣ್ಮೆ ಅದು ಈ ನನ್ನ ದೇಹವನ್ನು ಬಿಟ್ಕೊಡೋದಕ್ಕೆ ಸಹಾಯ ಮಾಡ್ತು. ಈ ದೇಹದ ಮೇಲೆ ನನಗೆ ಯಾವ ರೀತಿಯ ವ್ಯಾಮೋಹ ಕೂಡ ಇಲ್ಲ. ದೇಹದ ಮೇಲೆ ವ್ಯಾಮೋಹ ಇಲ್ಲ ಅಂತಂದ ಮೇಲೆ ಇಷ್ಟು ಸಾಕು, ನಾನು ಜಗತ್ತನ್ನು ಕೂಡ ಸುಲಭವಾಗಿ ಬಿಟ್ಕೊಡೋದಕ್ಕೆ ಸಾಧ್ಯವಾಗತ್ತೆ. ನಾವು ಸಾಧನೆ ಅಂತ ಹೇಳ್ತೀವಿ. ನಮ್ಮ ಸಾಧನೆಗಾಗಿ ಈ ಶರೀರವನ್ನು ಉಪಯೋಗಿಸಿಕೊಂಡು ನಂತರ ಸಾಧನೆ ಮುಗಿದಿದೆ ಅಂತಂದ ಮೇಲೆ ಈ ದೇಹದ ಅಥವಾ ಶರೀರದ ಅವಶ್ಯಕತೆ ಇಲ್ಲ ಅಂತ ಗೊತ್ತಾದ ಮೇಲೆ ಅದನ್ನು ಸುಲಭವಾಗಿ ನಾವು ಬಿಟ್ಕೊಡ್ಬೇಕಾಗತ್ತೆ, ಅದನ್ನು ಹಿಡಿದಿಟ್ಕೋಬಾರ್ದು. ಇದು ತಿಳಿದು ಬಂದರೆ ನಮ್ಮಲ್ಲಿ ಜ್ಞಾನ ಅನ್ನುವಂತಹದ್ದು ಉದಯವಾಗಿದೆ ಅಂತ ಅರ್ಥ ಮಾಡ್ಕೋಬಹುದು. ನನ್ನ ನೈಜ ಸ್ವಭಾವ ಅಂತ ಹೇಳ್ತೀವಿ. ನನ್ನ ನೈಜ ಸ್ವಭಾವಕ್ಕೂ ದೇಹದ ಸ್ವಭಾವಕ್ಕೂ ಏನಾದರೂ ಸೌಮ್ಯತೆ ಇದೆಯಾ ಅಂತ ನಾವು ಸ್ವಲ್ಪ ಪರೀಕ್ಷೆ ಮಾಡಿದ್ರೆ, ಇಂತಹ ವಿಚಾರವನ್ನು ಚಿಂತನೆಗೆ ತೆಗೆದುಕೊಂಡು ಹೋದರೆ ನಾನು ಯಾರು ಮತ್ತು ಈ ದೇಹ ಅಂತಂದ್ರೆ ಏನು, ಈ ವಿಚಾರ ಗೊತ್ತಾಗುತ್ತೆ. ಇದರ ಪ್ರಕಾರ ದೇಹದ ಗುಣಸ್ವಭಾವವಾದರೂ ಏನು, ದೇಹಕ್ಕಿರುವಂತಹ ಗುಣಸ್ವಭಾವಗಳೇನು, ಇದರ ಬಗ್ಗೆ ನಾವು ಸ್ವಲ್ಪ ಚಿಂತನೆ ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ ಈ ದೇಹ ನನ್ನದಲ್ಲ ಅಂತಂದ ಮೇಲೆ ನನ್ನ ಸ್ವಭಾವಕ್ಕೂ ಮತ್ತು ದೇಹದ ಸ್ವಭಾವಕ್ಕೂ ಸ್ವಲ್ಪ ವ್ಯತ್ಯಾಸಗಳಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ದೇಹಕ್ಕಿಂತ ನಾನು ಬೇರೆಯೇ ಆಗಿರೋದ್ರಿಂದ ದೇಹದ ಸ್ವಭಾವಕ್ಕೂ ನನ್ನ ಸ್ವಭಾವಕ್ಕೂ ವ್ಯತ್ಯಾಸಗಳಿರುತ್ತವೆ. ಈ ದೃಷ್ಟಿಯಿಂದ ದೇಹದ ಅನುಭವಗಳೇನು ಅನ್ನುವ ಚಿಂತನೆಯನ್ನು ಮಾಡಿದ್ರೆ ಒಂದು ವೇಳೆ ಚಿಂತನೆಯಲ್ಲಿ ನಮಗೆ ಕೆಲವು ವಿಚಾರಗಳು ಸಿಗುತ್ತೆ. ಸಿಕ್ಕಂತಹ ವಿಚಾರಗಳನ್ನು ಒಟ್ಟು ಮಾಡಿ ಒಂದು ಪಟ್ಟಿ ಮಾಡಿದ್ರೆ ದೇಹದ ಗುಣಸ್ವಭಾವಗಳು ನನ್ನದಲ್ಲ, ಅದು ಬೇರೆಯೇ ಆಗಿದೆ. ಹಾಗಾದರೆ ದೇಹದ ಸ್ವಭಾವಗಳೇನು? ಮೊದಲನೆಯದಾಗಿ ದೇಹಕ್ಕೆ ಅಂತ ಒಂದು ಲಿಂಗ ಅನ್ನುವಂತಹದ್ದಿರುತ್ತೆ. ಅದರ ಮೂಲಕ ಆ ದೇಹವನ್ನು ಗುರುತಿಸಿ ಅದು ಗಂಡೋ ಅಥವಾ ಹೆಣ್ಣೋ ಅಂತ ತಿಳ್ಕೊತೀವಿ. ನಾನು ದೇಹಕ್ಕಿಂತ ಬೇರೆಯಾಗಿದ್ದರಿಂದ
ನನಗೆ ಅಂತಹ ಯಾವ ಲಿಂಗ ಅನ್ನುವಂತಹದ್ದು ಇರೋದಿಲ್ಲ. ಎರಡನೇದಾಗಿ, ದೇಹಕ್ಕೆ ಹುಟ್ಟಿದ ದಿನ ಅಂತ ಒಂದು ದಿನಾಂಕ ಇರುತ್ತೆ. ನಾನು ದೇಹಕ್ಕಿಂತ ಬೇರೆಯಾದ್ದರಿಂದ ನನಗೆ ಹುಟ್ಟಿದ ದಿನ ಅನ್ನುವಂತಹದ್ದು ಯಾವುದೂ ಇರೋದಿಲ್ಲ. ಮತ್ತು ದೇಹಕ್ಕೆ ಒಂದು ನಿರ್ದಿಷ್ಟವಾದ ಗಾತ್ರ, ರೂಪ ಇವೆಲ್ಲ ಇರುತ್ತೆ. ನಾನು ದೇಹವಲ್ಲವಾದ್ದರಿಂದ ನನಗೆ ಯಾವ ರೂಪವಾಗಲಿ ಗಾತ್ರವಾಗಲಿ ಇರೋದಿಲ್ಲ. ಕೊನೆಯದಾಗಿ, ಈ ದೇಹ ಅನ್ನುವಂತಹದ್ದು ಹುಟ್ಟಿ ಬಂದಿರುವಂತಹದ್ದು. ದೇಹವು ಎಂದೋ ಒಂದು ದಿನ ಹುಟ್ಟಿರೋದ್ರಿಂದ ಮುಂದೆ ಅದಕ್ಕೆ ಮರಣ ಅನ್ನುವಂತಹದ್ದು ಕೂಡ ಇದ್ದೇ ಇರುತ್ತೆ. ದೇಹಕ್ಕೆ ಒಂದು ದಿನ ಮರಣವು ಸಂಭವಿಸುತ್ತೆ. ಆದರೆ ನಾನು ದೇಹವಲ್ಲವಾದ್ದರಿಂದ ನನಗೆ ಎಂದೂ ಕೂಡ ಮರಣ ಅನ್ನುವಂತಹದ್ದು ಸಂಭವಿಸುವುದಿಲ್ಲ. ಈ 4 ಗುಣ ಸ್ವಭಾವಗಳನ್ನು ಸ್ವಲ್ಪ ಹೆಚ್ಚು ವಿಚಾರ ಮಾಡಿದ್ರೆ, ನನಗೆ ಏನಾದರೂ ಹುಟ್ಟಿದ ದಿನಾಂಕ ಇದೆಯಾ ಅಂತಂದರೆ ಸುಲಭವಾಗಿ ಉತ್ತರ ಕೊಡಬಹುದು, ಇಲ್ಲ. ನನ್ನಲ್ಲಿ ಯಾವುದಾದ್ರೂ ಬದಲಾವಣೆಗಳಿದೆಯಾ ಅಂತ ಯೋಚನೆ ಮಾಡಿದ್ರೆ, ಬದಲಾವಣೆಗಳನ್ನು ನಾನು ದೇಹದಲ್ಲಿ ನೋಡಿದೆ. ಈ ಬದಲಾವಣೆಗಳು ದೇಹದಲ್ಲಿ ನಡೆಯುತ್ತವೆ. ಆದರೆ ದೇಹದ ಬದಲಾವಣೆಗಳನ್ನು ನಾನು ಮೊದಲಿನಿಂದ ಗುರುತಿಸ್ತಾ ಬಂದಿದ್ದರಿಂದ ನನ್ನಲ್ಲಿ ಯಾವ ಬದಲಾವಣೆಗಳು ಇಲ್ಲ. ಈ ವಿಚಾರ ಕೂಡ ಗೊತ್ತಾಗುತ್ತೆ. ನಾನು ದೇಹಕ್ಕಿಂತ ಬೇರೆಯಾದ್ದರಿಂದ ದೇಹದಲ್ಲಿ ಬದಲಾವಣೆಗಳನ್ನು ಮಾತ್ರ ನೋಡೋದಕ್ಕೆ ಸಾಧ್ಯ ಆಯಿತು. ನನ್ನಲ್ಲಿ ಯಾವ ಬದಲಾವಣೆಗಳು ಕೂಡ ಇಲ್ಲ ಅನ್ನೋದು ಸ್ಪಷ್ಟವಾಯಿತು. ನನಗೇನಾದರೂ ಸಾವಿನ ಅನುಭವ ಆಗಿದೆಯಾ ಅಂತ ಯೋಚನೆ ಮಾಡಿದ್ರೆ, ಎಂದೂ ಕೂಡ ನನಗೆ ಅಂತಹ ಅನುಭವ ಆಗೇ ಇಲ್ಲ. ನಾನು ಇಲ್ಲ ಅನ್ನುವಂತಹ ಅನುಭವ ನನಗೆ ಎಂದೂ ಕೂಡ ಆಗಿಲ್ಲವಾದ್ದರಿಂದ ದೇಹಕ್ಕೆ ಒದಗಿ ಬರಬಹುದಾದಂತಹ ಮರಣ ಅನ್ನುವಂತಹದ್ದು ನನಗೆ ಬರಲು ಸಾಧ್ಯವಿಲ್ಲ. ಈ ವಿಚಾರ ಕೂಡ ಗೊತ್ತಾಗುತ್ತೆ. ದೇಹಕ್ಕೆ ಆಗ್ತಾ ಇರುವಂತಹ ಈ ಅನುಭವಗಳು ಎಂದೂ ನನಗಾಗೇ ಇಲ್ಲ, ನನಗಾಗೋದಕ್ಕೆ ಸಾಧ್ಯವೂ ಇಲ್ಲ. ನಾನು ಅಂತಹ ಸ್ವಭಾವವನ್ನು ಹೊಂದಿದ್ದೀನಿ. ಮತ್ತು ನಾನು ಅಂತಂದರೆ ನಿರಾಕಾರ, ನಿರ್ವಿಕಾರ. ನಿರ್ವಿಕಾರ ಅಂತಂದ್ರೆ ಏನು? ನಿರ್ವಿಕಾರ ಅಂತಂದರೆ ಆಕಾರವಿಲ್ಲ ಅಂತ ಹೇಳ್ತಾರೆ. ನಮ್ಮ ವೇದಾಂತದ ಪ್ರಕಾರ ಫಾರ್ಮ್ಲೆಸ್ ಅಂತ ಕೂಡ ಕರೀತಾರೆ. ಆಕಾರವಿಲ್ಲದ್ದು ಅಂತಂದರೆ ಅದನ್ನ ಹೇಗೆ ಅರ್ಥ ಮಾಡ್ಕೋಬಹುದು? ಈಗ ಆಕಾಶವನ್ನು ನೋಡ್ತೀವಿ. ಆಕಾಶವನ್ನು ನಾವು ಸ್ಪೇಸ್ ಅಂತ ಕೂಡ ಕರಿತೀವಿ. ಅದು ಅನಂತವಾಗಿದೆ, ಎಲ್ಲೆಲ್ಲೂ ಇರುವಂತಹದ್ದು ಸ್ಪೇಸ್. ಇದು ಎಲ್ಲಿವರೆಗೆ ಇದೆ ಅಂತಂದರೆ ಅದಕ್ಕೆ ಬೌಂಡ್ರಿ ಅನ್ನುವಂತಹದ್ದೇ ಇಲ್ಲ. ಮತ್ತು ಇದು ಹೇಗಿದೆ ಅಂತಂದರೆ ಇರುವೋ ಅಂತಹದ್ದು ಎಲ್ಲವೂ ಸ್ಪೇಸೇ ಆಗಿರೋದ್ರಿಂದ ಈ ಆಕಾಶಕ್ಕೆ ಯಾವುದೇ ಗಾತ್ರವಾಗಲಿ ರೂಪವಾಗಲಿ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಈ ನಾನು ಅಂತ ಹೇಳ್ತಾ ಇರೋ ಈ ಪ್ರಜ್ಞೆ ಕೂಡ ಆಕಾಶಕ್ಕಿಂತ ಬೇರೆ ಅಲ್ಲ. ಹೀಗೆ ನಮ್ಮನ್ನು ನಾವು ಆಕಾಶದೊಂದಿಗೆ ಗುರುತಿಸಿಕೊಂಡು ಹೆಚ್ಚು ಚಿಂತನೆಗಳನ್ನು ಮಾಡಿದ್ರೆ ನಾವು ಯಾವುದನ್ನು ಮನಸ್ಸು ಅಂತ ಕರಿತೀವಿ, ಆ ಮನಸ್ಸು ಕರಗಿ ಹೋಗುತ್ತೆ. ಮನಸ್ಸು ತನ್ನ ಅಸ್ತಿತ್ವವನ್ನು ಗುರುತಿಸ್ಕೊಳ್ಳೋದು ಹೇಗೆ? ಮನಸ್ಸು ತನ್ನ ಅಸ್ತಿತ್ವವನ್ನು ಶಬ್ದ ಮತ್ತು ರೂಪಗಳೊಂದಿಗೆ ಗುರುತಿಸ್ಕೊಳ್ಳುತ್ತೆ. ಮನಸ್ಸಿಗೆ ಶಬ್ದ ಮತ್ತು ರೂಪ ಅನ್ನುವಂತಹದ್ದು ಸಿಗದೆ ಹೋದರೆ ಮನಸ್ಸು ಉಳಿಯೋದಕ್ಕೆ ಸಾಧ್ಯವಿಲ್ಲ, ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುತ್ತೆ. ಇಂಥದ್ದನ್ನು ಮನೋನಾಶ ಅಂತ ಹೇಳ್ತಾರೆ. ಇದರ ಅರ್ಥ ಮನಸ್ಸಿಗೆ ಶಬ್ದವನ್ನು ಕೊಡದೇ ಇರುವಂತಹದ್ದು ಹಾಗೂ ರೂಪವನ್ನು ಕೊಡದೇ ಇರುವಂತಹದ್ದು ಅದು ಮನೋನಾಶಕ್ಕೆ ಕಾರಣವಾಗುತ್ತೆ. ಮನಸ್ಸಿಗೆ ಶಬ್ದವನ್ನು ಕೊಡೋದು ಅಂತಂದ್ರೆ ಏನು? ಅಥವಾ ಶಬ್ದವನ್ನು ಕೊಡದೇ ಇರೋದು ಅಂತಂದ್ರೆ ಏನು? ಮನಸ್ಸಿಗೆ ಶಬ್ದವನ್ನು ಕೊಡದೇ ಇರೋದು ಅಂತಂದರೆ ನಿಶ್ಶಬ್ದವ ಅಂತ ಯೋಚನೆ ಮಾಡಿದ್ರೆ, ನಿಶ್ಶಬ್ದದ ಅರ್ಥದಲ್ಲಿ ಇದನ್ನು ಹೇಳ್ತಾ ಇಲ್ಲ. ಮನಸ್ಸಿಗೆ ಯಾವ ಗೊಂದಲಗಳು ಕೂಡ ಸಿಗದಂತೆ ಅದನ್ನು ನೋಡ್ಕೋಬೇಕು. ಯಾವಾಗ ಮನಸ್ಸಿಗೆ
ತನಗೆ ಬೇಕಾದಂತಹ ಶಬ್ದ ರೂಪಾದಿಗಳು ಸಿಗೋದಿಲ್ವೋ ಆಗ ಮನಸ್ಸು ತಟಸ್ಥವಾಗತ್ತೆ, ಮನಸ್ಸು ನಾಶವಾಗತ್ತೆ, ಮನಸ್ಸಿನಲ್ಲಿ ಚಂಚಲತೆ ಎನ್ನುವಂತಹದ್ದು ಇರೋದಿಲ್ಲ. ಸ ಶರೀರ ಮೋಹೋ ವಿಶ್ವಂ ಪರಿತ್ಯಜ್ಯ ಮಯಾಧುನ. ಮಹಾರಾಜ ಜನಕ ಹೇಳ್ತಾ ಇದ್ದಾನೆ, ಅಧುನಾ, ಅಧುನಾ ಅಂತಂದರೆ ಈ ಕ್ಷಣದಲ್ಲೇ, ಈಗಲೇ, ಈ ಕ್ಷಣದಲ್ಲಿ ನಾನು ಯೋಚನೆ ಮಾಡಿದೆ, ಈ ದೇಹ ಮತ್ತು ಜಗತ್ತನ್ನು ನಾನು ಬಿಟ್ಕೊಟ್ಟಿದ್ದೀನಿ. ಇಂತಹ ಯೋಚನೆ ಅವನಿಗೆ ಹೇಗೆ ಬಂತು ಅಂತಂದರೆ, ಗುರು ಅಷ್ಟಾವಕ್ರರನ್ನ ಅವನು ಒಂದು ಪ್ರಶ್ನೆ ಮಾಡಿರ್ತಾನೆ. ತನ್ನ ಒಂದು ಪ್ರಶ್ನೆಗೆ ಋಷಿ ಅಷ್ಟಾವಕ್ರರು ಪುಂಖಾನುಪುಂಖವಾಗಿ ಬಹಳ ಸುದೀರ್ಘವಾಗಿ ವಿಚಾರವನ್ನು ತಿಳಿಸಿರ್ತಾರೆ. ಅಷ್ಟಾವಕ್ರರು ಹೇಳಿ ಮುಗಿಸುವ ಕೊನೆಯ ಹಂತದವರೆಗೆ ರಾಜ ಜನಕನು ಅದನ್ನು ಶ್ರವಣ ಮಾಡಿರ್ತಾನೆ. ತಾನು ಶ್ರವಣ ಮಾಡಿದ್ದನ್ನು ಮನನ ಮಾಡ್ಕೋತಾನೆ. ಮನನ ಮಾಡಿದ ಮೇಲೆ ಅದರ ಸತ್ಯವನ್ನು ತನ್ನ ಬದುಕಿನಲ್ಲಿ, ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಸತ್ಯವನ್ನು ಕಂಡುಕೊಂಡು ಇಲ್ಲಿ ಉದ್ಗರಿಸ್ತಾ ಇದ್ದಾನೆ. ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾ ಅವನು ಚೀರ್ತಾ ಇದ್ದಾನೆ, ಅಹೋ ಅಂತ ಹೇಳ್ತಾ ಇದ್ದಾನೆ. ನಾನು ಈ ಕ್ಷಣದಲ್ಲಿ ನನ್ನ ಶರೀರ ಮತ್ತು ಜಗತ್ತನ್ನು ನಾನು ಬಿಟ್ಕೊಟ್ಟಿದ್ದೀನಿ. ಯಾವಾಗ ಮನಸ್ಸು ಅನ್ನುವಂತಹದ್ದು ತಟಸ್ಥವಾಯಿತು, ಮನಸ್ಸಿಗೆ ಶಬ್ದ ರೂಪಾದಿಗಳು ಸಿಗದೇ ಇದ್ದಿದ್ದರಿಂದ ಒಂದು ರೀತಿಯಲ್ಲಿ ಮನಸ್ಸು ನಾಶವಾಯಿತು. ಮನಸ್ಸು ನಾಶವಾಯಿತು ಅಂತಂದರೆ ಮನಸ್ಸು ಇಲ್ಲ ಅನ್ನೋ ಅರ್ಥ. ಮನಸ್ಸೇ ಇಲ್ಲ ಅಂತಂದ ಮೇಲೆ ಇನ್ನೆಲ್ಲಿಯ ಜಗತ್ತು? ಇದು ಜನಕರಾಜನಿಗೆ ಬಂದಂತಹ ಆಲೋಚನೆ. ಈ ಕಾರಣದಿಂದ ಜನಕರಾಜ ಹೇಳ್ತಾ ಇದ್ದಾನೆ, ನಾನು ಈ ಶರೀರ ಮತ್ತು ಇಡೀ ವಿಶ್ವವನ್ನು ತ್ಯಜಿಸಿದ್ದೇನೆ. ಮೂಲವಾಗಿ ಜಗತ್ತು ಮತ್ತು ಶರೀರದ ಮೇಲೆ ವ್ಯಾಮೋಹ ಬರೋದಕ್ಕೆ ಮನಸ್ಸು ಕಾರಣವಾಗತ್ತೆ ಎನ್ನುವುದು ಸ್ಪಷ್ಟವಾಯಿತು. ಕುತಶ್ಚಿತ್ ಕೌಶಲ ಅಂತ ಹೇಳಿರುವಂತಹದ್ದು ಒಂದರ್ಥದಲ್ಲಿ ಜಾಣ್ಮೆ ಅಂತ ಅಂದರೂ ಕೂಡ ಕೇವಲ ಒಬ್ಬ ಶಿಷ್ಯನ ಜಾಣ್ಮೆ ಮಾತ್ರ ಅಲ್ಲ ಅದು. ಇಲ್ಲಿ ಗುರು ಅಷ್ಟಾವಕ್ರರ ಪೂರ್ಣ ವಿಚಾರಧಾರೆ ಮಹಾರಾಜ ಜನಕನನ್ನ ಚಿಂತನೆಗೆ ತಳ್ಳಿರುತ್ತೆ. ಆದ್ದರಿಂದ ಈ ಸಂದರ್ಭದಲ್ಲಿ ಇಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವ ಹಂತದಲ್ಲಿ ಗುರುವಿನ ಪಾತ್ರ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಇದೆಲ್ಲವನ್ನ ಸೇರಿಸಿಕೊಂಡು ಮಹಾರಾಜ ಜನಕ ಹೇಳ್ತಾ ಇದ್ದಾನೆ, ಕುತಶ್ಚಿತ್ ಕೌಶಲಾದೇವ ಪರಮಾತ್ಮ ವಿಲೋಕ್ಯತೆ. ಈ ಎಲ್ಲ ಕಾರಣಗಳಿಂದ ನಾನು ಪರಮಾತ್ಮನನ್ನು ಕಂಡೆ. ಪರಮಾತ್ಮನನ್ನು ಕಂಡಿದ್ದು ಯಾವಾಗ ಅಂತಂದರೆ ದೇಹ ಮತ್ತು ಜಗತ್ತನ್ನು ನಿರಾಕರಿಸಿದಾಗ ಅಲ್ಲಿ ಉಳ್ಕೊಂಡಿದ್ಯಾವುದೋ ಅದನ್ನು ಪರಮಾತ್ಮ ಅನ್ನೋ ರೀತಿಯಲ್ಲಿ ಅವನು ಅರ್ಥ ಮಾಡ್ಕೋತಾನೆ. ಸ ಶರೀರಂ ವಿಶ್ವಂ ಪರಿತ್ಯಜ್ಯ. ದೇಹದ ಸಹಿತವಾಗಿ, ದೇಹದ ಸಮೇತ ಇಡೀ ವಿಶ್ವವನ್ನು ನಾನು ಬಿಟ್ಕೊಟ್ಟಿದ್ದೀನಿ, ಈ ಅರ್ಥ ಬರುತ್ತೆ. ಆದರೆ ಈ ಸಂದರ್ಭದಲ್ಲಿ ಪರಿತ್ಯಜ್ಯ ಅನ್ನುವಂತಹದ್ದು ಬಹಳ ವಿಶೇಷವಾದ ಅರ್ಥವನ್ನು ಕೊಡುತ್ತೆ. ಕೆಲ ಸಂದರ್ಭಗಳಲ್ಲಿ ಉನ್ನತವಾದದ್ದನ್ನು ಪಡೆಯಬೇಕಾದರೆ ಕೆಲವೊಂದುಗಳನ್ನು ನಾವು ಬಿಟ್ಕೊಡ್ಬೇಕಾಗತ್ತೆ. ಯಾವುದೋ ಒಂದು ಸಿಕ್ಕಿದಾಗ ನಾವು ಹೇಳ್ತೀವಿ, ಇದು ಸಿಗಬೇಕಾಗಿದ್ದರಿಂದ ನಾನು ಅದನ್ನು ಬಿಟ್ಕೊಟ್ಟೆ, ಇಟ್ ಈಸ್ ಗುಡ್ ದಟ್ ಐ ಡ್ರಾಪ್ಡ್ ಇಟ್ ಅಂತ ಹೇಳ್ತೀನಿ. ಕೆಲವು ಸಲ ಉತ್ತಮವಾದ ಆಯ್ಕೆಗಾಗಿ ಇರೋವಂತಹದನ್ನು ಬಿಟ್ಬಿಟ್ಟೆ ಅಂತ ಹೇಳ್ತೀವಿ. ಈ ರೀತಿಯಲ್ಲಿ ಆತ್ಮದರ್ಶನ, ಪರಮಾತ್ಮನ ಸಾಕ್ಷಾತ್ಕಾರ ಮತ್ತು ಮುಕ್ತತೆಯ ಅನುಭವಕ್ಕಾಗಿ ಅವನು ಈ ದೇಹ ಮತ್ತು ಜಗತ್ತನ್ನು ನಿರಾಕರಿಸಿಬಿಡ್ತಾನೆ. ಒಂದು ವೇಳೆ ದೇಹ ಮತ್ತು ಜಗತ್ತಿನ ಸಂಬಂಧವನ್ನು ಮುಂದುವರಿಸಿಕೊಂಡು ಬಂದಿದ್ರೆ ಮಹಾರಾಜ ಜನಕನಿಗೆ ಆತ್ಮದರ್ಶನ ಆಗ್ತಾ ಇರಲಿಲ್ಲ, ಪರಮಾತ್ಮನನ್ನು ಕಾಣ್ತಾ ಇರಲಿಲ್ಲ.
ಈ ಒಂದು ಅವಕಾಶಕ್ಕಾಗಿ ಕುತಶ್ಚಿತ್ ಕೌಶಲಾದೇವ ಪರಮಾತ್ಮ ವಿಲೋಕ್ಯತೆ ಅಂತ ಹೇಳ್ತಾ ಇದ್ದಾನೆ. ಮಹಾರಾಜ ಜನಕನ ಪ್ರಬುದ್ಧವಾದ ತಿಳುವಳಿಕೆ ಇದು. ಒಬ್ಬ ಸುಪ್ರಸಿದ್ಧ ಅನುಭವಿ ಹೇಳ್ತಾನೆ, ನನ್ನ ಗುರುವಿನ ಮಾರ್ಗದರ್ಶನ ಮತ್ತು ಕಾರುಣ್ಯದ ಫಲದಿಂದ ನಾನು ಭವಸಾಗರವನ್ನು ದಾಟಿದೆ ಅಂತ ಹೇಳ್ತಾನೆ. ಭವಸಾಗರ ಅಂತಂದರೆ ಸಂಸಾರವನ್ನು ಕುರಿತು ಹೇಳುವಂತಹದ್ದು. ಈ ಸಂಸಾರ ಅನ್ನುವಂತಹದ್ದೇ ಒಂದು ಸಾಗರ, ಬಹಳ ದೊಡ್ಡದು. ಈ ಸಂಸಾರವನ್ನು ದಾಟಿದೆ ಅಂತಂದರೆ ಇಷ್ಟು ದೊಡ್ಡ ಸಾಗರವನ್ನು ಈಜ್ಕೊಂಡು ದಾಟುವಂತಹದ್ದು ಅಷ್ಟು ಸುಲಭವಲ್ಲ. ಆದರೆ ಇಲ್ಲಿ ಅನುಭವಿ ಹೇಳ್ತಾ ಇದ್ದಾನೆ, ನನ್ನ ಗುರುವಿನ ಮಾರ್ಗದರ್ಶನ ಮತ್ತು ಕಾರುಣ್ಯ ನನ್ನನ್ನು ಈ ಭವಸಾಗರವನ್ನು ಈಜುವಂತೆ ದಾಟುವಂತೆ ಮಾಡಿತು. ಈ ಭವಸಾಗರದ ಒಂದು ತುದಿಯಿಂದ ನಾನು ಮತ್ತೊಂದು ತುದಿಯನ್ನು ತಲುಪಿದೆ ಮತ್ತು ಮತ್ತೊಂದು ತುದಿ ನನಗೆ ಮೋಕ್ಷ ಅಂತ ಕಂಡು ಬಂತು. ಅಲ್ಲಿ ಯಾವ ಬಂಧನಗಳು ಇಲ್ಲ ಅನ್ನೋದು ಗೊತ್ತಾಯಿತು. ಈ ಒಂದು ತೀರವನ್ನು ಬಂದು ಸೇರಿದ ನಂತರ ಬಹಳ ಆನಂದವಾಯಿತು. ಬಹಳ ಯಶಸ್ವಿಯಾಗಿ ನಾನು ಈ ಭವಸಾಗರವನ್ನು ದಾಟಿದೆ ಅಂತ ಹೇಳಿ ಆನಂದದಿಂದ ದಾಟಿ ಬಂದಂತಹ ಭವಸಾಗರವನ್ನು ಅವನು ಹಿಂತಿರುಗಿ ನೋಡಿದಾಗ ಅಲ್ಲಿ ದಾಟಿ ಬಂದಂತಹ ಭವಸಾಗರವಾಗಲಿ ಮಾರ್ಗದರ್ಶನ ಮಾಡಿದಂತಹ ಗುರುವಾಗಲೇ ಅಲ್ಲಿ ಇರಲೇ ಇಲ್ಲ. ಅವ್ರು ಯಾರೂ ಕಾಣಿಸ್ಲಿಲ್ಲ. ಹಾಗಾದರೆ ಅಲ್ಲಿ ಕಂಡಿದ್ದು ಏನು ಅಂತಂದರೆ ಕೇವಲ ನಾನು ಮಾತ್ರ ಅಲ್ಲಿದ್ದೆ. ಇಂತಹ ಅನುಭವ ಆದಾಗ ಮಾತುಗಳು ಹೊರಬರೋದಿಲ್ಲ. ಇಂತಹ ವಿಚಾರವನ್ನು ಶಬ್ದದಿಂದ ವಿವರಿಸೋದು ಕೂಡ ಬಹಳ ಕಷ್ಟವಾಗುತ್ತೆ. ಸಂತೋಷ ತುಂಬಿ ಬಂದಾಗ, ಗಂಟಲು ಉಬ್ಬಿ ಬಂದಾಗ ಮಾತುಗಳು ಹೊರಬರೋದಿಲ್ಲ. ಪೂರ್ಣ ನಿಶ್ಶಬ್ದ. ಜಗತ್ತಿನಲ್ಲೂ ಗಲಾಟೆ ಇಲ್ಲ, ಮನಸ್ಸಿನಲ್ಲೂ ಗಲಾಟೆ ಇಲ್ಲ. ಕುತಶ್ಚಿತ್ ಕೌಶಲಾದೇವ ಪರಮಾತ್ಮ ವಿಲೋಕ್ಯತೆ. ಆನಂದ ಸ್ವರೂಪಿ ಪರಮಾತ್ಮನನ್ನು ಅನುಭವಿಸಲು ಕುಶಲತೆ ಬೇಕು ಅಂತ ಹೇಳ್ತಾ ಇದ್ದಾನೆ. ಮತ್ತು ಮುಂದುವರಿಸಿ ಅವನು ಹೇಳ್ತಾ ಇದ್ದಾನೆ, ಯಥಾನ ತೋಯತೋ ಭಿನ್ನಾಸ್ತರಂಗಾ ಫೇನ ಬುದ್ಬುದಾ ಆತ್ಮನೋ ನ ತಥಾ ಭಿನ್ನಾಂ ವಿಶ್ವಮಾತ್ಮ ವಿನಿರ್ಗತಂ. ಮತ್ತೊಂದು ಸತ್ಯವನ್ನು ತೆರೆದಿಡ್ತಾ ಇದ್ದಾನೆ. ಮಹಾರಾಜ ಜನಕ ಹೇಳ್ತಾನೆ, ಸಮುದ್ರದಿಂದ ಏಳುವಂತಹ ಅಲೆಗಳು, ತರಂಗಗಳು, ನೀರಿನ ಗುಳ್ಳೆಗಳು, ನೊರೆ, ಇವುಗಳನ್ನ ಬುದ್ಬುದ ಅಂತ ಕರೀತಾರೆ. ಇವುಗಳೆಲ್ಲವೂ ಸಮುದ್ರಕ್ಕಿಂತ ಬೇರೆ ಅಲ್ಲ. ಎಲ್ಲವೂ ಸಮುದ್ರವೇ, ಎಲ್ಲವೂ ನೀರು ಮಾತ್ರ ಆಗಿದೆ. ಈ ರೀತಿಯಲ್ಲಿ ಆತ್ಮನಿಂದ ಜನಿಸಿದಂತಹ ವಿಶ್ವವು ಆತ್ಮಕ್ಕಿಂತ ಬೇರೆ ಅಲ್ಲ. ಹೆಚ್ಚು ಕಡಿಮೆ ಸರ್ವಂ ಆತ್ಮಮಯಂ ಅಂತ ಹೇಳುವಂತೆ ಇಲ್ಲಿ ಮಹಾರಾಜ ಜನಕ ಹೇಳ್ತಾ ಇದ್ದಾನೆ. ಒಂದು ಸಮುದ್ರದಲ್ಲಿ ಅನೇಕ ತರಂಗಗಳು ಏಳುತ್ತವೆ. ಮೂಲವಾಗಿ ನೋಡಿದ್ರೆ ಈ ತರಂಗಗಳು ಸಮುದ್ರಕ್ಕಿಂತ ಬೇರೆ ಅಲ್ಲ. ಕೇವಲ ರೂಪದ ಬದಲಾವಣೆ ಆಗಿದೆ. ಅದೇ ರೀತಿಯಲ್ಲಿ ಪರಮಾತ್ಮನಿಂದ ಜೀವಾತ್ಮಗಳು ಬಂದಿದೆ. ಇದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ತರಂಗದ ಇರುವಿಕೆಯ ಮೇಲೆ ಯಾವ ವಿಶ್ವಾಸ ಇದೆಯೋ ಅದೇ ವಿಶ್ವಾಸವನ್ನು ನಾನು ಸಮುದ್ರದ ಮೇಲೂ ಇಟ್ಟಿದ್ದೀನಿ. ಇದು ಜನಕ ಮಹಾರಾಜನ ಅನುಭವದ ಮಾತುಗಳು. ಸತ್ಯವನ್ನು ತಿಳಿಯುವ ಕೆಲವು ಹಂತಗಳನ್ನು ಇಲ್ಲಿ ಜನಕರಾಜ ಹೇಳ್ತಾ ಇದ್ದಾನೆ. ಇವುಗಳನ್ನ ವೇದಾಂತದಲ್ಲಿ ಅನ್ವಯ ಮತ್ತು ವ್ಯತಿರೇಕ ಅಂತ ಹೇಳ್ತಾರೆ. ಆಭರಣಗಳು ಅಂತ ಹೇಳ್ತೀವಿ.
ಈ ಆಭರಣಗಳು ತಮ್ಮ ಅಸ್ತಿತ್ವವನ್ನು ಬಂಗಾರದ ಕಾರಣದಿಂದ ಕಂಡುಕೊಳ್ಳುತ್ತವೆ. ಯಾವುದೇ ಆಭರಣವನ್ನು ತೆಗೆದುಕೊಂಡರೂ ಅಲ್ಲಿ ಚಿನ್ನ ಅನ್ನುವಂತಹದ್ದು ಇರಲೇಬೇಕು. ಇದನ್ನು ಅನ್ವಯ ಅಂತ ಹೇಳ್ತಾರೆ. ಇದನ್ನು ಇನ್ಕ್ಲೂಸಿವ್ನೆಸ್ ಅಂತ ಹೇಳ್ತಾರೆ. ಇನ್ಕ್ಲೂಸಿವ್ನೆಸ್ ಅಂತಂದರೆ ಬಾಚಿಕೊಳ್ಳುವಂತಹದ್ದು, ಅಪ್ಪಿಕೊಳ್ಳುವಂತಹದ್ದು, ಆವರಿಸಿಕೊಳ್ಳುವಂತಹದ್ದು. ಹೀಗೆ ಚಿನ್ನವು ಆಭರಣಗಳನ್ನು ಬಾಚಿಕೊಂಡಿರುತ್ತವೆ, ಆವರಿಸಿಕೊಂಡಿರುತ್ತವೆ. ಆದರೆ ಬಂಗಾರ ಅಥವಾ ಚಿನ್ನ ಅಂತ ಹೇಳಿದಾಗ ಬಂಗಾರದ ಅಸ್ತಿತ್ವಕ್ಕಾಗಲಿ ಚಿನ್ನದ ಅಸ್ತಿತ್ವಕ್ಕಾಗಲಿ ಆಭರಣಗಳು ಬೇಕು ಅಂತ ಇಲ್ಲ. ಆಭರಣಗಳಿಲ್ಲದಿದ್ದರೂ ಅದು ಚಿನ್ನ ಮಾತ್ರವೇ ಆಗಿರುತ್ತೆ. ಕೇವಲ ಚಿನ್ನ ಅಂತ ಹೇಳಿದಾಗ ಅಲ್ಲಿ ಆಭರಣಗಳು ಇರೋದಿಲ್ಲ. ಇದನ್ನು ಸ್ವಲ್ಪ ವಿಚಾರ ಮಾಡಿದ್ರೆ ಚಿನ್ನ ಅನ್ನುವಂತಹದ್ದು ಸತ್ಯ, ಆಭರಣ ಅನ್ನುವಂತಹದ್ದು ನಾಮರೂಪಗಳು, ಈ ಒಂದು ಸತ್ಯ ಗೊತ್ತಾಗುತ್ತೆ. ಮಹಾರಾಜ ಜನಕ ಈ ಹಿಂದೆನೇ ಹೇಳಿದನೆ, ನಾನು ದೇಹ ಮತ್ತು ವಿಶ್ವವನ್ನು ತ್ಯಜಿಸಿದ್ದೇನೆ ಅಂತ ಹೇಳಿದನೆ. ಅದರ ಅರ್ಥ ಇಲ್ಲಿ ಚಿನ್ನ ಹೇಳ್ತಾ ಇದೆ, ನನ್ನಲ್ಲಿ ಯಾವುದೇ ಆಭರಣಗಳು ಇಲ್ಲ. ಹಾಗಾದರೆ ಇರೋದಾದರೂ ಯಾವುದು? ಇರುವುದು ಕೇವಲ ಚಿನ್ನ. ರಾಜ ಜನಕನು ಅದೇ ಹೇಳ್ತಾ ಇದ್ದಾನೆ, ನನ್ನಲ್ಲಿ ದೇಹವಿಲ್ಲ, ನಾನು ಜಗತ್ತನ್ನು ಹಿಡಿದಿಟ್ಕೊಂಡಿಲ್ಲ. ಹಾಗಾದರೆ ನನ್ನಲ್ಲಿ ಇರುವುದಾದರೂ ಏನು? ನನ್ನಲ್ಲಿ ಇರುವಂತಹದ್ದು ಶುದ್ಧ ಚೈತನ್ಯ ಮಾತ್ರ. ಆ ಚೈತನ್ಯವು ನಾನೇ ಆಗಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಚಿನ್ನಕ್ಕೆ ನಾನು ಕೇವಲ ಚಿನ್ನ ಅಂತ ಹೇಳಿದಾಗ ಆಭರಣಗಳ ಪರಿಸ್ಥಿತಿ ಏನಾಗಿರುತ್ತೆ? ಆಭರಣಗಳು ಕೂಡ ಚಿನ್ನವೇ ಆಗಿರುತ್ತೆ, ಆದರೆ ಅವು ನಾಮರೂಪಗಳನ್ನು ಪಡ್ಕೊಂಡಿರುತ್ತವೆ. ಚಿನ್ನದ ಜೊತೆಗೆ ನಾಮರೂಪಗಳನ್ನು ಈ ಆಭರಣಗಳು ಹೊಂದಿರುತ್ತವೆ. ಈ ಪ್ರಕಾರ, ಈ ದೃಷ್ಟಿಕೋನದಿಂದ ನಾವು ಕೇವಲ ಚಿನ್ನವನ್ನು ಮಾತ್ರ ಗಮನಿಸಬೇಕು, ಅಂತಂದರೆ ಸತ್ಯವನ್ನು ಮಾತ್ರ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ಇಲ್ಲಿ ಜನಕರಾಜ ಹೇಳ್ತಾ ಇದ್ದಾನೆ, ಸಮುದ್ರದಲ್ಲಿ ಅಲೆಗಳು, ತರಂಗಗಳು, ನೊರೆಗಳು, ನೀರಿನ ಗುಳ್ಳೆಗಳು ಎಲ್ಲವೂ ಕೂಡ ನೀರಿಗಿಂತ ಬೇರೆ ಅಲ್ಲ. ನೀರಿನ ದೊಡ್ಡ ರಾಶಿಯನ್ನು ಸಾಗರ ಅಂತ ಹೇಳ್ತೀವಿ. ಸಾಗರದಲ್ಲಿ ಇವೆಲ್ಲವೂ ನೀರಿನ ರೂಪಾಂತರಗಳೇ ಆಗಿದೆ. ಸಾಗರದಲ್ಲಿರುವ ನೀರು ಅಲೆಗಳಾಗಿ ಕಾಣುತ್ತವೆ, ಸಾಗರದ ನೀರು ತರಂಗಗಳಾಗುತ್ತವೆ. ಅದೇ ಸಾಗರದಲ್ಲಿ ನೀರಿನ ಗುಳ್ಳೆಗಳು, ನೀರಿನ ನೊರೆಗಳು ಕೂಡ ಕಂಡುಬರುತ್ತವೆ. ಅದೇ ರೀತಿಯಲ್ಲಿ ನಾವು ಯಾವುದನ್ನು ಜಗತ್ತು ಅಥವಾ ಪ್ರಪಂಚ ಅಂತ ಹೇಳ್ತೀವಿ, ಅದು ಆತ್ಮಕ್ಕಿಂತ ಬೇರೆ ಅಲ್ಲ. ಆತ್ಮವೇ ಅದು. ಆತ್ಮದ ರೂಪಾಂತರವಾಗಿ ಅದು ಕಾಣಿಸ್ತಾ ಇದೆ, ನಾಮರೂಪಗಳನ್ನು ಹೊಂದಿದೆ. ನಮ್ಮಲ್ಲಿ ಪ್ರಬುದ್ಧತೆ, ತಿಳುವಳಿಕೆ ಅಥವಾ ಸತ್ಯದ ಪರಿಚಯವಾದಾಗ ಅಸತ್ಯ ಏನು ಅನ್ನೋದು ಗೊತ್ತಾಗುತ್ತೆ. ಸತ್ಯ ಅನ್ನೋದು ಗೊತ್ತಾದಾಗ ಅಸತ್ಯವನ್ನು ಗುರುತಿಸೋದಕ್ಕೆ ಸುಲಭವಾಗುತ್ತೆ. ಮಹಾರಾಜ ಜನಕ ಋಷಿ ಅಷ್ಟಾವಕ್ರರಿಂದ ಜ್ಞಾನವನ್ನು ಅರಿತು ಈಗ ಹೇಳ್ತಾ ಇದ್ದಾನೆ, ನಾನು ನಶ್ವರವಾದ ಈ ಶರೀರ ಮತ್ತು ಮಿಥ್ಯಾರೂಪವಾದ ಈ ಜಗತ್ತನ್ನು ತ್ಯಜಿಸಿದ್ದೇನೆ. ಯಾವಾಗ ಮನುಷ್ಯ ಜಗತ್ತನ್ನು ಬೇಡ ಅಂತ ಹೇಳ್ತಾನೆ, ಆಗ ಅವನಲ್ಲಿ ಯಾವುದೇ ಆಸೆ ಬಯಕೆಗಳು ಕೂಡ ಇರೋದಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತಂದರೆ, ಜಗತ್ತೇ ಇಲ್ಲ ಅಂತ ಹೇಳಿದಾಗ ಜಗತ್ತಿನ ವಸ್ತುಗಳ ಬಗ್ಗೆ ಅಪೇಕ್ಷೆ ಎನ್ನುವಂಥದ್ದು ಹೇಗೆ ತಾನೇ ಬರೋದಕ್ಕೆ ಸಾಧ್ಯ? ಆಸೆ ಬಯಕೆಗಳನ್ನು ದಾಟಿ ಮುಂದೆ ಹೋದವನಿಗೆ ಇನ್ನೆಲ್ಲಿಯ ಜಗತ್ತು ಅಂತ ಹೇಳ್ತಾರೆ. ಅವನಿಗೆ ಬಂಧನ ಅನ್ನುವಂಥದ್ದು ಹೇಗೆ ಬರೋದಕ್ಕೆ ಸಾಧ್ಯ? ಅವನಿಗೆ ಆಗುವ ಎಲ್ಲ ಅನುಭವಗಳು ಕೂಡ
ಮುಕ್ತಿಯ ಅನುಭವಗಳೇ ಆಗಿರುತ್ತೆ, ಸದಾ ಆನಂದವಾಗಿರ್ತಾನೆ. ಮತ್ತೊಂದು ದೃಷ್ಟಿಕೋನದಿಂದ ನೋಡಿದ್ರೆ, ನಾನು ಅಂತಂದರೆ ದೇಹವಲ್ಲ, ನಾನು ಆತ್ಮವೇ ಆಗಿದ್ದೀನಿ, ಹಾಗೂ ಈ ಜಗತ್ತು ಆತ್ಮನ ಮತ್ತೊಂದು ತೋರುವಿಕೆ. ಮತ್ತಷ್ಟು ಯೋಚಿಸಿದರೆ ಇಡೀ ವಿಶ್ವವು ನಾನೇ ಆಗಿದ್ದೀನಿ ಅಂತ ಗೊತ್ತಾಗುತ್ತೆ. ಆದ್ದರಿಂದ ನಾನು ಅಂತಂದರೆ ಏನು ಅಂತಂದರೆ, ನಾನು ಎಲ್ಲವೂ ಆಗಿದ್ದೀನಿ. ನಾನು ಅಂತಂದರೆ ಪೂರ್ಣನು, ನನ್ನಲ್ಲಿ ಕೊರತೆಯ ಭಾವವೇ ಕಾಣ್ತಾ ಇಲ್ಲ. ನಾನು ಪೂರ್ಣ ಅನ್ನೋ ರೀತಿಯಲ್ಲಿ ನೋಡಿದಾಗ ನನಗೆ ಯಾವುದೇ ಆಸೆ ಬಯಕೆಗಳು ಕೂಡ ಕಾಣ್ತಾ ಇಲ್ಲ. ಆಸೆ ಬಯಕೆಗಳು ಉಂಟಾಗೋದಕ್ಕೆ ಕಾರಣ ಏನು ಅಂತಂದರೆ, ನನ್ನಲ್ಲಿ ಕೊರತೆಯ ಯಾವುದೋ ಒಂದು ಕಾಡ್ತಾ ಇದೆ ಅಂತ. ಆದರೆ ನಾನು ಪೂರ್ಣನಾಗಿದ್ದೀನಿ, ಪೂರ್ಣ ರೂಪದವನು ನಾನು, ನನ್ನಲ್ಲಿ ಎಲ್ಲವೂ ಇದೆ ಅಂತಂದಮೇಲೆ ಅಲ್ಲಿ ಕೊರತೆ ಎನ್ನುವಂತಹದ್ದು ಕಂಡು ಬರೋದಕ್ಕೆ ಸಾಧ್ಯವೇ ಇಲ್ಲ. ಈ ರೀತಿಯಿಂದ ನೋಡಿದ್ರೆ ನನಗೆ ಯಾವುದೇ ಆಸೆ ಅಥವಾ ಬಯಕೆಗಳು ಕೂಡ ಕಾಣ್ತಾ ಇಲ್ಲ. ಸ್ವಲ್ಪ ವಿಚಾರ ಮಾಡಿದ್ರೆ ಆತ್ಮದ ಬಗ್ಗೆ ಬಯಕೆ ಎನ್ನುವಂತಹದ್ದು ನಮಗೆ ಎಂದೂ ಕೂಡ ಆಗೋದೇ ಇಲ್ಲ. ಕಾರಣ ಏನು ಅಂತಂದರೆ, ನಾವು ಸ್ವತಃ ಆತ್ಮವೇ ಆಗಿರ್ತೀವಿ. ಅಜ್ಞಾನ ಮತ್ತು ಅವಿದ್ಯೆಯ ಕಾರಣದಿಂದ ನಾವು ಆತ್ಮರೂಪಿ ಅನ್ನೋದು ಗೊತ್ತಾಗ್ತಾ ಇಲ್ಲ, ನಮಗೆ ಆತ್ಮ ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ನನ್ನದಲ್ಲದರ ಬಗ್ಗೆ ನಾನು ಯಾವತ್ತೂ ಕೂಡ ಆಸಕ್ತಿಯನ್ನು ಬೆಳೆಸ್ಕೋಬಹುದು. ಆದರೆ ಎಲ್ಲವೂ ನನ್ನದೇ ಆಗಿರುವಾಗ ನಾನು ಯಾವುದರ ಬಗ್ಗೆ ಬಯಕೆಯನ್ನಾಗಲಿ ಆಸಕ್ತಿಯನ್ನಾಗಲಿ ಹೊಂದೋದಕ್ಕೆ ಸಾಧ್ಯ? ಇಂತಹ ಅನುಭವವನ್ನು ಪರಮಾನುಭವ ಅಂತ ಹೇಳ್ತಾರೆ. ಇದಕ್ಕಿಂತ ಶ್ರೇಷ್ಠವಾದ ಉತ್ತಮವಾದ ಅನುಭವ ಬೇರೊಂದು ಇರೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಇದನ್ನು ಪರಮಾನುಭವ ಅಂತ ಹೇಳ್ತಾರೆ. ನಮ್ಮ ಉಪನಿಷತ್ಗಳು ಹೇಳತ್ವೆ, ಆತ್ಮನಃ ಆಕಾಶ ಸಂಭೂತಃ ಆಕಾಶಾತ್ ವಾಯು ವಾಯೋರಗ್ನಿ ಅಗ್ನೇರಾಪಃ ಅದ್ಭ್ಯ ಪೃಥಿವೀ ಪೃಥಿವ್ಯಾ ಓಷಧಯಃ ಓಷಧೀಭ್ಯೋ ಅನ್ನಂ ಅನ್ನಾತ್ ಪುರುಷಃ. ಬಹಳ ಸ್ಪಷ್ಟವಾದ ಹೇಳಿಕೆ, ಸ್ಪಷ್ಟವಾದ ತಿಳುವಳಿಕೆ, ಸಿದ್ಧಾಂತವನ್ನು ಕುರಿತು ಇಲ್ಲಿ ಉಪನಿಷತ್ತುಗಳು ಈ ಒಂದು ಸ್ಪಷ್ಟತೆಯನ್ನು ಹೇಳಿದೆ. ನಮ್ಮ ಉಪನಿಷತ್ತುಗಳು, ಅನುಭವಿಗಳು, ಗುರುಗಳು, ಆಚಾರ್ಯರುಗಳು, ನಮ್ಮ ಶಾಸ್ತ್ರ ಗ್ರಂಥಗಳು ಇಂತಹ ವಿಚಾರವನ್ನು ಮತ್ತೆ ಮತ್ತೆ ಹೇಳ್ತಾ ಬಂದಿದೆ. ನೀನು ಆತ್ಮಕ್ಕಿಂತ ಬೇರೆ ಅಲ್ಲ, ಆತ್ಮನಿಂದ ಆಕಾಶ ಹೊರಬಂದಿತು, ಮುಂದೆ ಆಕಾಶದಿಂದ ವಾಯು ಉಂಟಾಯಿತು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ನೀರು, ನಂತರ ನೀರಿನಿಂದ ಭೂಮಿ, ಭೂಮಿಯಲ್ಲಿ ಓಷಧಯ ಅಂತಂದರೆ ಸಸ್ಯಜೀವಿಗಳು, ಸಸ್ಯಗಳು, ಅವುಗಳಿಂದ ಅನ್ನ ಮತ್ತು ಅನ್ನದ ಕಾರಣದಿಂದ ಮನುಷ್ಯ. ಈ ಮನುಷ್ಯ ತನ್ನ ಎಲ್ಲವನ್ನ ಮರೆತು ಅಶಾಶ್ವತವಾದ ವಸ್ತುಗಳಿಗಾಗಿ ಹಂಬಲಿಸ್ತಾನೆ. ಸತ್ಯವಾಗಿ ಹೇಳಬೇಕು ಅಂತಂದರೆ, ಈ ಮನುಷ್ಯ ಅಂತ ಅನ್ನಿಸ್ಕೊಂಡಿರೋವನು ಅವನು ಎಲ್ಲವೂ ಆಗಿರ್ತಾನೆ. ಆದರೆ ಅಜ್ಞಾನ ಮತ್ತು ಅವಿದ್ಯೆಯ ಕಾರಣದಿಂದ ನಾನು ಏನೂ ಅಲ್ಲ, ನನ್ನಲ್ಲಿ ಯಾವುದೋ ಕೊರತೆ ಇದೆ, ನಾನು ಪೂರ್ಣನಲ್ಲ ಅನ್ನುವ ಭಾವ ಅವನನ್ನು ಕಾಡ್ತಾ ಇರುತ್ತೆ. ಈ ಅಪೂರ್ಣತ್ವವನ್ನು ಅನುಭವಿಸಿ ಮನುಷ್ಯ ಸಂಕಟ ಮತ್ತು ದುಃಖಕ್ಕೆ ಒಳಗಾಗ್ತಾನೆ. ಯಾವಾಗ ಅವನಿಗೆ ನಾನು ಎಲ್ಲವೂ ಆಗಿದ್ದೀನಿ, ನಾನು ಪೂರ್ಣನು ಅನ್ನುವ ಜ್ಞಾನ ಉದಯವಾಗುತ್ತೆ, ಆ ಹಂತದಲ್ಲಿ ಅವನಿಗೆ ಏನೂ ಕೂಡ ಬೇಕಾಗಿರೋದಿಲ್ಲ. ಇಂತಹ ಅನುಭವ ಮಹಾರಾಜ ಜನಕನಿಗೆ ಅರಿವಾಗಿ ಅವನು ಹೇಳ್ತಾ ಇದ್ದಾನೆ, ನಾನು ದೇಹ ಮತ್ತು ಜಗತ್ತನ್ನು ತ್ಯಜಿಸಿದ್ದೇನೆ, ಅವುಗಳನ್ನು ನಾನು ಬಿಟ್ಬಿಟ್ಟಿದ್ದೀನಿ. ಪರಮಾತ್ಮ ತತ್ವವು ಎಲ್ಲಿದೆಯೋ
ಇದನ್ನು ಈ ರೀತಿ ಹುಡುಕಕ್ಕೆ ಹೋದರೆ ಈ ಪರಮಾತ್ಮ ತತ್ವವು ಎಲ್ಲೆಡೆಯೂ ಎಲ್ಲದರಲ್ಲಿಯೂ ಇರೋದರಿಂದ ನಾವು ಜಗತ್ತಿನಲ್ಲಿರುವ ಪ್ರತಿಯೊಂದನ್ನು ಕೂಡ ಇರುವಿಕೆ ಅಂತ ಹೇಳ್ತೀವಿ, ಎಕ್ಸಿಸ್ಟೆನ್ಸ್ ಅಂತ ಕರಿತೀವಿ. ಇರೋಂತಹ ಎಲ್ಲವನ್ನ ಕೂಡ ನಾವು ಇರುವಿಕೆ ಅಂತಲೇ ಗುರುತಿಸ್ತೀವಿ. ಅದು ಕಲ್ಲು ಮಣ್ಣಾಗಿರಬಹುದು, ಬೆಟ್ಟ ಗುಡ್ಡಗಳಾಗಿರಬಹುದು, ಮರ ಗಿಡಗಳಾಗಿರಬಹುದು. ಹೀಗೆ ಅದು ಯಾವುದೇ ಆಗಿದ್ರೂ ಕೂಡ ಅವು ಈ ಜಗತ್ತಿನಲ್ಲಿ ಇರೋದರಿಂದ ಅವುಗಳನ್ನು ಇರುವಿಕೆ ಅಂತ ಹೇಳ್ತೀವಿ. ಸ್ವಲ್ಪ ಆಳವಾಗಿ ಯೋಚಿಸಿದರೆ ಈ ಇರುವಿಕೆ ಅನ್ನುವಂತಹದ್ದೇ ಒಂದು ಆಧಾರವಾಗಿ ಜಗತ್ತಿನ ಎಲ್ಲವುಗಳನ್ನು ಅದು ತನ್ನಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯವಾಗಿದೆ. ಕೆಲವೊಂದುಗಳು ಇಲ್ಲ ಅನ್ನುವ ಅನುಭವವೇ ಆಗೋದಿಲ್ಲ. ಒಂದು ರೀತಿಯಲ್ಲಿ ನಾವು ಯಾವುದನ್ನ ಇಲ್ಲ ಅಂತ ಹೇಳ್ತೀವಿ, ಆ ಇಲ್ಲ ಅನ್ನುವಂತಹದ್ದು ಇದೆ ಅಂತ ಗೊತ್ತಾಗಿದ್ದರಿಂದ, ಇಲ್ಲ ಅನ್ನೋದು ಇದೆ ಅಂತ ಗೊತ್ತಾಗಿರೋದ್ರಿಂದ ಅದನ್ನು ಕೂಡ ನಾವು ಎಕ್ಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಸ್ವಲ್ಪ ಹೆಚ್ಚು ಚಿಂತನೆ ಮಾಡಿದ್ರೆ ನಾನ್ ಎಕ್ಸಿಸ್ಟೆನ್ಸ್ ಈಸ್ ಆಲ್ಸೋ ರೆಕಗ್ನೈಸ್ಡ್ ಆಸ್ ಎಕ್ಸಿಸ್ಟಿಂಗ್ ಇನ್ ದಿಸ್ ವರ್ಲ್ಡ್ ಅಂತ ಹೇಳ್ತಾರೆ. ಆಬ್ಸೆನ್ಸ್ ಈಸ್ ಆಲ್ಸೋ ಪ್ರೆಸೆನ್ಸ್ ಅಂತ ಹೇಳ್ತಾರೆ. ಶಾಸ್ತ್ರದಲ್ಲಿ ಒಂದು ಮಾತು ಬರುತ್ತೆ, ಅಸ್ತಿ ಇತಿ ಉಪಲಬ್ಧವ್ಯ. ಇದು ಕಠೋಪನಿಷತ್ನಲ್ಲಿ ಕೂಡ ಬರುತ್ತೆ. ಸತ್ಯವನ್ನ ಕೂಡ ಇದೇ ಇರುವಿಕೆ, ಇಟ್ ಈಸ್ ಎಕ್ಸಿಸ್ಟಿಂಗ್ ಅಂತಲೇ ನಾವು ಗುರುತಿಸ್ತೀವಿ. ಸಾಗರವನ್ನು ನೋಡಿದಾಗ ಅಲ್ಲಿ ಒಂದು ಅಲೆ ಮುಂದೆ ಮುಂದೆ ಬರ್ತಾ ಇರುತ್ತೆ. ಆ ಅಲೆಯ ಹಿಂದೆನೆ ಮತ್ತೊಂದು ಅಲೆ ಅದನ್ನು ಫಾಲೋ ಮಾಡ್ತಾ ಬರ್ತಾ ಇರುತ್ತೆ. ಆದರೆ ಸತ್ಯ ಏನು ಅಂತಂದರೆ ವಾಸ್ತವತೆ, ವಸ್ತುಸ್ಥಿತಿ ಬೇರೆಯದೇ ಆಗಿದೆ. ಮುಂದೊಂದು ಅಲೆ ಹಿಂದೊಂದು ಅಲೆ ಅಲ್ಲ, ಎಲ್ಲವೂ ಒಂದೇ ಸಾಗರದ ಅಲೆಗಳು. ಅವೆಲ್ಲವೂ ಅದೇ ಸಾಗರದಲ್ಲಿ ಹುಟ್ಟತ್ವೆ ಮತ್ತು ಕೊನೆಗೆ ಅದೇ ಸಾಗರದಲ್ಲಿಯೇ ಅವೆಲ್ಲವೂ ಲೀನವಾಗತ್ವೆ. ಅಲ್ಲಿರುವ ಎಲ್ಲವೂ ಕೂಡ ಕೇವಲ ನೀರು ಮಾತ್ರವೇ ಆಗಿದೆ. ನೀರು ರಾಶಿ ರಾಶಿಯಾಗಿ ಕಂಡು ಬಂದಾಗ ಅದನ್ನು ನಾವು ಸಾಗರ ಅಂತ ಹೇಳ್ತೀವಿ. ಅಲ್ಲಿ ನೀರಿನ ರಾಶಿ ಎನ್ನುವಂತಹದ್ದು ಇಲ್ಲದೆ ಹೋದರೆ ನಾವು ಅದನ್ನು ಸಾಗರ ಅಂತ ಗುರುತಿಸೋದಕ್ಕೆ ಸಾಧ್ಯವೇ ಇಲ್ಲ. ಅದೇ ರೀತಿ ಆ ಸಾಗರದಲ್ಲಿ ಅಲೆಗಳಾಗತ್ವೆ, ತರಂಗಗಳಾಗತ್ವೆ, ಅವೆಲ್ಲವೂ ನಮಗೆ ಕಾಣತ್ವೆ. ಸಾಗರದಲ್ಲಿ ನೊರೆ, ನೀರಿನ ಗುಳ್ಳೆಗಳಾಗತ್ವೆ, ಇವೆಲ್ಲವೂ ಅದೇ ಸಾಗರದಲ್ಲಿ ಹರಿದು ಬರುತ್ತವೆ. ಎಲ್ಲವೂ ನೀರು ಅನ್ನುವ ಸತ್ಯವನ್ನು ತಿಳಿಯುವಂತಹ ಕುಶಲತೆಯನ್ನು ನಾವು ಬೆಳೆಸ್ಕೋಬೇಕು. ಅಂತಹ ಕುಶಲತೆ ಅಥವಾ ಜಾಣ್ಮೆಯನ್ನು ನಾವು ಕಂಡುಕೋಬೇಕು. ಸಾಗರವನ್ನು ನೋಡಿ ನಾವು ನೀರು ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಅಲೆಯನ್ನಾಗಲಿ, ತರಂಗವನ್ನಾಗಲಿ, ನೀರಿನ ಗುಳ್ಳೆಯನ್ನಾಗಲಿ ಅಥವಾ ನೀರಿನ ನೊರೆಯನ್ನಾಗಲಿ ನೋಡಿದಾಗ ಅವೆಲ್ಲವೂ ಸಾಗರದ ನೀರು ಮಾತ್ರವೇ ಆಗಿದೆ ಅನ್ನುವಂತಹ ಜಾಣ್ಮೆ ಅಥವಾ ತಿಳುವಳಿಕೆ ನಮ್ಮಲ್ಲಿ ಇರಬೇಕು. ವಿವಿಧ ರೂಪಗಳನ್ನು, ನಾಮಗಳನ್ನು ಹೊತ್ತುಕೊಂಡು ಈ ಆತ್ಮ ಅನ್ನುವಂತಹದ್ದು ಪ್ರಕಟವಾಗತ್ತೆ ಅಂತ ಹೇಳ್ತಾರೆ. ಮತ್ತು ವಿವಿಧ ನಾಮರೂಪಗಳನ್ನು ಹೊತ್ತುಕೊಂಡು ಆತ್ಮವೇ ಪ್ರಕಟವಾಗಿದ್ರೂ ಕೂಡ ಮತ್ತೆ ಅವೆಲ್ಲವೂ ಕೂಡ ಆತ್ಮನಲ್ಲಿಯೇ ಲೀನವಾಗತ್ತೆ ಅಂತ ಹೇಳ್ತಾರೆ. ಆತ್ಮನೋ ನ ತಥಾ ಭಿನ್ನಂ ವಿಶ್ವಮಾತ್ಮ ವಿನಿರ್ಗತಂ. ಈ ಒಂದು ಸತ್ಯವನ್ನು ತಿಳಿದು ಮಹಾರಾಜ ಜನಕ ಆಶ್ಚರ್ಯದಿಂದ ಅಹೋ ಅಂತ ಹೇಳಿ ಚೀರ್ತಾ ಇದ್ದಾನೆ. ಮುಂದುವರೆದು ಹೇಳ್ತಾನೆ, ತಂತು ಮಾತ್ರೋ ಭವೇ ದೇವ ಪಟೋ ಯದ್ವತ್ ವಿಚಾರಿತಃ ಆತ್ಮ ತನ್ಮಾತ್ರಮೇವೇದಂ ತದ್ವತ್ ವಿಶ್ವಂ ವಿಚಾರಿತಂ. ಬಹಳ ಸುಂದರವಾದ ಉದಾಹರಣೆಯನ್ನು ಕೊಡ್ತಾ ಇದ್ದಾನೆ. ಬಟ್ಟೆಯನ್ನು ಚೆನ್ನಾಗಿ ಗಮನಿಸಿ ತದೇಕ ಚಿತ್ತದಿಂದ ನೋಡಿದಾಗ ನಾವು ಯಾವುದನ್ನ ಬಟ್ಟೆ ಅಂತ ನೋಡಿರ್ತೀವಿ ಅದು ದಾರಗಳ ಸಮೂಹವಲ್ಲದೆ ಅದು ಬೇರೇನೂ ಅಲ್ಲ. ಅದೇ ರೀತಿಯಾಗಿ ಈ ವಿಶ್ವವನ್ನು ಕುರಿತು ವಿಚಾರ ಮಾಡಿ ನೋಡಿದಾಗ
ಇಡೀ ವಿಶ್ವವು ಆತ್ಮವಲ್ಲದೆ ಅದು ಬೇರೇನೂ ಅಲ್ಲ. ಆತ್ಮವೇ ಈ ರೀತಿ ಪ್ರಕಟಗೊಂಡು ನಮಗೆ ಕಾಣಿಸ್ತಾ ಇದೆ. ಸಂಸ್ಕೃತ ಭಾಷೆಯಲ್ಲಿ ಪ್ರಾಣಿಗಳನ್ನು ಕುರಿತು ಹೇಳುವಾಗ ಅದು ಯಾವುದೇ ಪ್ರಾಣಿಗಳಾಗಿದ್ದರೂ ಕೂಡ ಸಾಮಾನ್ಯವಾಗಿ ಅದನ್ನು ಪಶು ಅಂತ ಕರೀತಾರೆ. ಈ ಪ್ರಕಾರ ಪಶು ಅಂತಂದರೆ ಪ್ರಾಣಿ ಎನ್ನುವ ಅರ್ಥದಲ್ಲಿ ಹೇಳಿದ್ದಾಯಿತು. ಈ ಪ್ರಾಣಿಗಳಿಗೆ ನೋಡುವಂತಹ ಶಕ್ತಿ ಇರುತ್ತೆ. ನಮ್ಗಳಿಗೆ ಇರುವಂತೆ ಅವುಗಳಿಗೂ ಕೂಡ ಕಣ್ಣಿರುತ್ತವೆ. ಆ ಕಣ್ಣುಗಳನ್ನು ಉಪಯೋಗಿಸಿಕೊಂಡು ಪ್ರಾಣಿಗಳು ಕೂಡ ಕೆಲವು ದೃಶ್ಯಗಳನ್ನು ನೋಡುತ್ತವೆ. ಆದರೆ ಅವುಗಳಿಗೆ ಯೋಚನೆ ಮಾಡುವಂತಹ ಶಕ್ತಿ ಇರೋದಿಲ್ಲ. ನಾವು ಮನುಷ್ಯರು ಕೆಲವುಗಳನ್ನ ನೋಡ್ತೀವಿ. ನೋಡಿದ ನಂತರ ಅವುಗಳ ಬಗ್ಗೆ ಯೋಚಿಸ್ತೀವಿ ಮತ್ತು ಚಿಂತಿಸ್ತೀವಿ, ವಿಚಾರ ಮಾಡ್ತೀವಿ. ನಮಗೆ ಪರಮಾತ್ಮ ಇಂತಹ ಶಕ್ತಿಯನ್ನು ಕೊಟ್ಟಿದ್ದಾನೆ. ನಾವು ಯಾವುದನ್ನೇ ಆಗಲಿ ನೋಡಿದ ನಂತರ ಲೋಕದ ಬಗ್ಗೆ ನಮಗೆ ಗ್ರಹಿಕೆ ಬದಲಾಗುತ್ತೆ. ನಾವೇನು ಅಂದ್ಕೊಂಡಿದ್ದೀವಿ ಅದು ಮತ್ತೊಂದು ರೀತಿಯಲ್ಲಿ ನಮಗೆ ಕಾಣುತ್ತೆ. ಪರ್ಸೆಪ್ಷನ್ ಅಬೌಟ್ ದ ವರ್ಲ್ಡ್ ಚೇಂಜಸ್. ಯಾವಾಗ ಅಂತಂದರೆ ನಾವು ಯಾವುದನ್ನು ನೋಡಿದ ನಂತರ ಅದರ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಆಗ ನಮ್ಮ ಪರ್ಸೆಪ್ಷನ್ ಕೂಡ ಚೇಂಜ್ ಆಗುತ್ತೆ. ಪ್ರಪಂಚದ ಬಗ್ಗೆ ನಮ್ಮ ಯಾವ ಅರಿವು ಇರುತ್ತೆ, ಸತ್ಯ ಅದಕ್ಕಿಂತ ಬೇರೆಯದೇ ರೀತಿಯಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. ಒಂದು ವೇಳೆ ನಾವು ಕೆಲವುಗಳನ್ನು ನೋಡಿದ ನಂತರ ಅದರ ಬಗ್ಗೆ ಯೋಚನೆ ಮಾಡದೆ ನೇರವಾಗಿ ಅದಕ್ಕೆ ಪ್ರತಿಕ್ರಿಯಿಸಿದ್ರೆ ಆಗ ಪ್ರಪಂಚದ ಬಗ್ಗೆ ನಮ್ಮ ಗ್ರಹಿಕೆ ಏನಿರುತ್ತೆ ಅದು ಮತ್ತೊಂದು ರೀತಿಯಲ್ಲಿ ಬದಲಾಗುತ್ತೆ. ನಾವು ಯೋಚಿಸುವುದನ್ನು ಮಾಡದೆ ಹೋದರೆ ಆಗ ನಮ್ಮಲ್ಲಿ ಕೆಲವು ಪ್ರಶ್ನೆಗಳು ಬರುತ್ತವೆ. ನಾವು ದೇವರು ಅಂತ ಹೇಳ್ತೀವಿ. ದೇವರನ್ನು ಪರಮಾತ್ಮ, ಭಗವಂತ ಅಂತೆಲ್ಲ ಹೇಳ್ತೀವಿ. ಹಾಗೂ ಭಗವಂತ ಅಂತ ಹೇಳಿದ ತಕ್ಷಣ ನಮ್ಮೆಲ್ಲರ ತಿಳುವಳಿಕೆ ಅವನು ಸರ್ವಶಕ್ತ, ಅವನು ಸರ್ವಜ್ಞ, ಅವನು ಎಲ್ಲವನ್ನ ಬಲ್ಲವನಾಗಿದ್ದಾನೆ, ತಿಳಿದವನಾಗಿದ್ದಾನೆ, ಅವನಿಗೆ ಎಲ್ಲವೂ ಗೊತ್ತಿರುತ್ತೆ. ಈ ರೀತಿ ನಮ್ಮ ಅನಿಸಿಕೆಗಳು ಬೇರೂರಿರುತ್ತೆ. ಆದರೂ ಕೂಡ ನಮ್ಮಲ್ಲಿ ಕೆಲವು ಪ್ರಶ್ನೆಗಳು ಬರುತ್ತವೆ. ಪರಮಾತ್ಮನ ಇರುವಿಕೆಯಲ್ಲೂ ಕೂಡ ಅಲ್ಲಲ್ಲಿ ಕೆಲವು ಗುಂಪು ಗಲಾಟೆ, ಹಿಂಸೆ, ಭಯೋತ್ಪಾದನೆ, ಕಳ್ತನ, ಕೊಲೆ, ಸುಲಿಗೆ ಇವೆಲ್ಲ ಯಾಕೆ ನಡೀತಾ ಇದೆ? ಪರಮಾತ್ಮ ಇದ್ದಾನೆ, ಅವನು ಸರ್ವಶಕ್ತ, ಅವನಿಗೆಲ್ಲವೂ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ಮೇಲೆ ಅವನಿರುವ ಜಾಗದಲ್ಲಿ, ಅವನ ಸನ್ನಿಧಾನದಲ್ಲಿ ಯಾಕೆ ಇಂತಹ ಅನ್ಯಾಯಗಳು ಜರುಗುತ್ತವೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಸುನಾಮಿ, ಭೂಕುಸಿತ, ಹೀಗೆ ಅನೇಕ ಅನಾಹುತಗಳು ನಡೀತಾ ಇರುತ್ತವೆ. ಮನುಷ್ಯ ನರಳೋ ಅಂತಹದ್ದು ಪರಮಾತ್ಮನಿಗೆ ಇಷ್ಟವಾಗತ್ತಾ? ಈ ಪ್ರಶ್ನೆ ಬರುತ್ತೆ. ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಯುದ್ಧಗಳನ್ನ ಮಾಡ್ತಾನೆ. ಇದೆಲ್ಲ ಯಾಕೆ ನಡೀತಾ ಇದೆ? ಹಾಗಾದರೆ ಪರಮಾತ್ಮನನ್ನ ಸರ್ವಶಕ್ತ ಅಂತ ಕರೆದ ಮೇಲೆ ಅವನ ಸನ್ನಿಧಾನದಲ್ಲಿ ದೇವಸ್ಥಾನ ಅಂತ ಹೇಳ್ತೀವಿ, ಗರ್ಭಗುಡಿ ಅಂತ ಹೇಳ್ತೀವಿ, ಇಂತಹ ಕಡೆ ಕೂಡ ಕಳ್ಳತನ ಅನ್ನುವಂತಹದ್ದು ಸರ್ವೇ ಸಾಮಾನ್ಯವಾಗಿ ನಡೀತಾ ಇರುತ್ತೆ. ಅವನೇ ತನ್ನ ದೇವಸ್ಥಾನಗಳನ್ನು ರಕ್ಷಿಸಿಕೊಳ್ಳಲಿಲ್ಲ ಅಂತಂದ ಮೇಲೆ ಯಾವ ಅರ್ಥದಲ್ಲಿ ಪರಮಾತ್ಮನನ್ನ ಸರ್ವಶಕ್ತ ಅಂತ ಕರೆಯೋದಕ್ಕೆ ಸಾಧ್ಯ? ಇಂತಹ ಪ್ರಶ್ನೆ ನಮ್ಮಲ್ಲಿ ಬರುತ್ತೆ. ಇಲ್ಲಿ ನಾವು ಒಂದು ವಿಚಾರವನ್ನು ಮಾಡಬೇಕು. ಕೇವಲ ನಮ್ಮಲ್ಲಿ ಪ್ರಶ್ನೆಗಳು ಹುಟ್ಟಿಕೊಳ್ಳುವಂತೆ ಮಾಡಿದ್ರೆ ಸಾಲದು, ಕೆಲವೊಂದು ವಿಚಾರಗಳನ್ನು ನಾವು ಮಾಡಬೇಕಾಗತ್ತೆ. ದೇವಸ್ಥಾನಗಳನ್ನು, ಗರ್ಭಗುಡಿಗಳನ್ನು ಕಟ್ಟಿರುವಂತಹವ್ರು ಯಾರು? ನಾವು ಮನುಷ್ಯರು. ದೇವರು ಅಂತ ಹೇಳಿ ಅವನನ್ನು ಗರ್ಭಗುಡಿಯಲ್ಲಿ ಕೂರಿಸಿ ಅವನಿಗೆ ಚಿನ್ನದ ಆಭರಣಗಳನ್ನು ತೊಡಿಸುವಂತಹದ್ದು, ಕಿರೀಟ ಹಾರಗಳನ್ನು ಹಾಕುವಂತಹದ್ದು, ಇವೆಲ್ಲ ನಾವು ಮಾಡ್ತೀವಿ ಮನುಷ್ಯರುಗಳು.
ಆದರೆ ನಾವೇ ಪ್ರಶ್ನಿಸ್ಕೋಬೇಕು, ಎಂದಾದರೂ ಈ ಭಗವಂತ ಅಥವಾ ಪರಮಾತ್ಮ ಅನ್ನೋವನು ನನಗೆ ದೇವಸ್ಥಾನ ಬೇಕು, ನನಗೊಂದು ಗರ್ಭಗುಡಿಯನ್ನು ಕಟ್ಟು, ಅಲ್ಲಿ ನನಗೆ ಚಿನ್ನದ ಆಭರಣಗಳನ್ನ ತೊಡಿಸು ಅಂತ ಯಾವತ್ತಾದರೂ ಕೇಳಿದಾನ? ಪರಮಾತ್ಮ ಎಂದೂ ಕೂಡ ನಮ್ಮನ್ನು ಇಂತಹ ಬೇಡಿಕೆಗಳನ್ನ ನಮ್ಮ ಮುಂದೆ ಇಟ್ಟೇ ಇಲ್ಲ. ದೇವಸ್ಥಾನಗಳನ್ನು ಕಟ್ಟಿದ್ದು ನಾವು, ಗರ್ಭಗುಡಿ ಅಂತ ಹೇಳಿ ಪರಮಾತ್ಮನನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ನಾವು, ಮತ್ತು ನಮ್ಮ ಮನಸ್ಸಿನ ಸಂತೋಷಕ್ಕಾಗಿ, ನಮ್ಮ ಆನಂದಕ್ಕಾಗಿ ಪರಮಾತ್ಮನಿಗೆ ನಾವೇ ಚಿನ್ನದ ಆಭರಣಗಳನ್ನ ತೊಡಿಸಿ ಅವನಿಗೆ ಕಿರೀಟ, ಹಾರ ಇತ್ಯಾದಿಗಳನ್ನು ಹಾಕಿ ಅಲಂಕಾರ ಮಾಡ್ತೀವಿ. ಇವುಗಳನ್ನೆಲ್ಲ ನಾವೇ ಮಾಡಿದ್ದೀವಿ ಅಂತಂದ ಮೇಲೆ ಅವುಗಳ ರಕ್ಷಣೆ ಕೂಡ ನಮ್ಮದೇ ಆಗಿರುತ್ತೆ, ಪರಮಾತ್ಮನದಲ್ಲ. ಪರಮಾತ್ಮನಿಗೆ ಸ್ವಂತದ್ದು ಅಂತ ಹೇಳಿ ಆಕಾರವೇ ಇಲ್ಲ, ಅವನಿಗೆ ರೂಪವೇ ಇಲ್ಲದಂತಹ ಪರಮಾತ್ಮನಿಗೆ ಅಲಂಕಾರವಾದರೂ ಯಾಕೆ ಬೇಕು? ದೇವಸ್ಥಾನ, ಗುಡಿ, ಗೋಪುರಗಳನ್ನು ಕಟ್ಟುವ ಮುಂಚೆ ನಾವಿಂತಹ ಪ್ರಶ್ನೆಯನ್ನು ನಾವು ಯಾವತ್ತೂ ಹಾಕೊಂಡಿರಲಿಲ್ಲ. ಯೋಚನೆ ಮಾಡದೆ ಪರಮಾತ್ಮ ಅಂತ ಹೇಳಿ ಅವನಿಗೆ ಗುಡಿ ಗೋಪುರಗಳನ್ನು ಕಟ್ಟಿ ಅವನಿಗೆ ಅಲಂಕಾರ ಅಂತ ಹೇಳಿ ಚಿನ್ನದ ಆಭರಣಗಳನ್ನು ಮಾಡಿ ನಾವೇ ಅದನ್ನು ರಕ್ಷಣೆ ಮಾಡದೆ ಯಾರೋ ಒಬ್ಬರು ಬಂದು ಅಲ್ಲಿ ಕಳ್ತನ ಮಾಡಿದಾಗ ಮತ್ತೆ ದೇವರನ್ನು ದೂಷಿಸುವಂತಹದ್ದು ನಮ್ಮ ನೀಚತನದ ಬುದ್ಧಿಯನ್ನು ತೋರಿಸುತ್ತದೆ. ಆದ್ದರಿಂದ ಇವೆಲ್ಲವೂ ನಮ್ಮದೇ ಸೃಷ್ಟಿ. ನಮಗೆ ಬೇಕು ಅಂತ ಹೇಳಿ ಮನುಷ್ಯ ತನ್ನ ಅಗತ್ಯಗಳಿಗಾಗಿ, ತನ್ನ ಮನಸ್ಸಿನ ಸಂತೋಷಕ್ಕಾಗಿ ಇವೆಲ್ಲವನ್ನ ಮಾಡಿದ್ದಾನೆ. ಇಂತಹ ಪ್ರಶ್ನೆಗಳು ನಮ್ಮಲ್ಲಿ ಮೂಡಿ ಬಂದಿದ್ದಾದರೂ ಯಾಕೆ? ಇಂತಹ ಪ್ರಶ್ನೆಗಳು ನಮ್ಮಲ್ಲಿ ಹುಟ್ಟಿದ್ದಾದರೂ ಯಾಕೆ? ಕಾರಣ, ನಾವು ಪ್ರಪಂಚವನ್ನು ಮತ್ತು ವಸ್ತುಗಳನ್ನು ನೋಡಿದ ಮೇಲೆ ವಿಚಾರವನ್ನು ಮಾಡದೆ ಹೋದರೆ ಇಂತಹ ಮೂರ್ಖ ಪ್ರಶ್ನೆಗಳು ನಮ್ಮಲ್ಲಿ ಏಳೋದು ಸಹಜ. ಆದ್ದರಿಂದ ಯಾವಾಗ ನಾವು ಕೆಲವುಗಳನ್ನ ನೋಡ್ತೀವಿ ಆಗ ವಿಚಾರ ಮಾಡಬೇಕು, ನಾವು ಚಿಂತನೆ ಮಾಡಬೇಕು. ನಾವು ಯೋಚನೆ ಮಾಡದೆ, ವಿಚಾರ ಮಾಡದೆ ಲೋಕದಲ್ಲಿ ಏಕಾಏಕಿ ಜೀವನ ಅಥವಾ ಬದುಕು ಮಾಡುವ ಪ್ರಯತ್ನವನ್ನು ಪಟ್ಟರೆ ಅಶಾಂತಿ, ದುಃಖ, ಸಂಕಟ ಇವೆಲ್ಲ ಕಟ್ಟಿಟ್ಟ ಬುತ್ತಿ. ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಮತ್ತೊಂದು ವಿಚಾರ, ನಮ್ಮ ಸದ್ಯದ ತಿಳುವಳಿಕೆ, ನಮ್ಮ ಅನಿಸಿಕೆ ಅಂತಂದರೆ ನಾನು ದೇಹದ ಒಳಗಡೆ ಇದ್ದೀನಿ ಅನ್ನುವ ಭಾವನೆ ನಮ್ಮಲ್ಲಿರುತ್ತೆ. ನಾವೇ ಸ್ವಲ್ಪ ಸಮಾಧಾನದಿಂದ ಆಲೋಚನೆ ಮಾಡಿದ್ರೆ ನಮ್ಮ ಅನುಭವಗಳ ಪ್ರಕಾರ ನಾವು ಯಾವುದನ್ನು ಆಧಾರ ಅಂತ ಹೇಳ್ತೀವಿ ಅದು ಅದರ ಆಶ್ರಯಕ್ಕೆ ಬಂದಿರುವಂತಹ ಎಲ್ಲವುಗಳಿಗಿಂತ ದೊಡ್ಡದಾಗಿರಬೇಕು. ಇದು ಸಾಮಾನ್ಯ ತಿಳುವಳಿಕೆ. ದೇಹಕ್ಕೆ ಆಧಾರವಾಗಿರುವಂತಹದ್ದು ಪ್ರಾಣ. ಈ ಪ್ರಾಣ ಅನ್ನುವಂತಹದ್ದು ಹೋದರೆ ಅಥವಾ ಪ್ರಾಣ ಅನ್ನುವಂತಹದ್ದು ಇನ್ನೆಲ್ಲವಾದರೆ ದೇಹ ಅನ್ನುವಂತಹದ್ದು ನಾಶವಾಗತ್ತೆ. ಆದ್ದರಿಂದ ದೇಹದ ಅಸ್ತಿತ್ವಕ್ಕೆ, ದೇಹದ ಇರುವಿಕೆಗೆ ಪ್ರಾಣ ಅನ್ನುವಂತಹದ್ದು ಮುಖ್ಯವಾದ ಆಧಾರ ಅಂತ ಗೊತ್ತಾಯಿತು. ಈ ದೇಹ ಅನ್ನುವಂತಹದ್ದು ಯಾವಾಗಲೂ ಒಂದು ಆಕಾರ, ಗಾತ್ರ ಮತ್ತು ರೂಪಕ್ಕೆ ಸೀಮಿತವಾಗಿರುತ್ತೆ. ಆದರೆ ಈ ಪ್ರಾಣ ಅಂತ ಹೇಳಿದ್ರೆ ಈ ಎಲ್ಲವುಗಳನ್ನು ಅದು ಮೀರಿರುತ್ತೆ. ಪ್ರಾಣವನ್ನು ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ಪ್ರಾಣಕ್ಕೆ ಒಂದು ಆಕಾರವಾಗಲಿ, ರೂಪವಾಗಲಿ, ಗಾತ್ರವಾಗಲಿ ಇಲ್ಲ. ಪ್ರಾಣ ಇದೆ ಅಷ್ಟು ಮಾತ್ರ ನಾವು ತಿಳ್ಕೊತೀವಿ, ಆದರೆ ಆ ಪ್ರಾಣವನ್ನು ನಾವು ಎಂದೂ ಕೂಡ ನೋಡೋಕ್ಕೆ ಸಾಧ್ಯವಾಗಿಲ್ಲ. ಆದ್ದರಿಂದ ಈ ಪ್ರಾಣ ಅನ್ನುವಂತಹದ್ದು ಈ ಎಲ್ಲವುಗಳನ್ನು ಕೂಡ ಅದು ಮೀರಿರುತ್ತೆ. ಆದ್ದರಿಂದ ಪ್ರಾಣ ಅನ್ನುವಂತಹದ್ದು ದೇಹದ ಒಳಗಿರೋದಿಲ್ಲ. ಆದರೆ ಪ್ರಾಣವು ದೇಹಕ್ಕಿಂತ ದೊಡ್ಡದಾಗಿ ಅದಕ್ಕೆ ಆಧಾರವಾಗಿರೋದ್ರಿಂದ ದೇಹವು ಪ್ರಾಣದೊಳಗಡೆ ಇರುತ್ತೆ. ಇದನ್ನೇ ಮತ್ತಷ್ಟು ವಿಚಾರ ಮಾಡಿದ್ರೆ ಈ ಪ್ರಾಣ ಅಂತ ಏನು ಹೇಳ್ತಾ ಇದ್ದೀವಿ ಅದಕ್ಕೂ ಕೂಡ ಒಂದು ಲಿಮಿಟೇಷನ್ ಅಂತ ಇದೆ. ಮನಸ್ಸು ಅನ್ನುವಂತಹದ್ದು ಈ ಪ್ರಾಣಕ್ಕಿಂತ ದೊಡ್ಡದು. ಪ್ರಾಣಕ್ಕೆ ಮನಸ್ಸು ಆಧಾರವಾಗಿ ಕಂಡುಬರುತ್ತೆ.
ಇದನ್ನು ಹೇಗೆ ಅರ್ಥ ಮಾಡ್ಕೋಬಹುದು ಅಂತಂದರೆ, ಕೆಲವು ಅಹಿತಕರ ಘಟನೆಗಳ ಜರುಗಿದಾಗ ಅಂತಹ ಸಂದರ್ಭದಲ್ಲಿ ಮನಸ್ಸು ಸೋತು ಸೊರಗಿ ಹಿಂಸೆಯನ್ನು ಅನುಭವಿಸಿದಾಗ ನಾವು ಹೇಳ್ತೀವಿ ಪ್ರಾಣ ಹೋದಾಗಾಯಿತು ಅಂತ ಹೇಳ್ತೀವಿ. ಸಂಕಟ ನಮ್ಮ ಕೈನಲ್ಲಿ ಆ ರೀತಿ ಮಾತಾಡ್ಸಿರುತ್ತೆ. ಹೀಗೆ ಹೇಳುವಾಗ ದೇಹ ಕೂಡ ಸಂಕಟವನ್ನು ಅನುಭವಿಸಿರುತ್ತೆ. ಆದ್ದರಿಂದ ಅಹಿತಕರ ಘಟನೆ ನಡೆದಾಗ ಪ್ರಾಣ ಹೋದಾಗಾಯಿತು ಅಂತ ಹೇಳ್ತೀವಿ. ಮನಸ್ಸನ್ನು ಒಂದು ಕಂಟೈನರ್ ಅಂತ ನಾವು ಭಾವಿಸಿದರೆ, ಆ ಮನಸ್ಸಿನೊಳಗೆ, ಮನಸ್ಸು ಅನ್ನುವಂತಹ ಆ ಕಂಟೈನರ್ ಒಳಗೆ ದೇಹ ಪ್ರಾಣಗಳು ಇರುತ್ತವೆ. ಇಲ್ಲಿಂದ ಮುಂದೆ ನಾವು ವಿಜ್ಞಾನಮಯ ಕೋಶ ಅಂತ ಹೇಳುವ ಅಹಂ ಅಂತಂದರೆ ನಾನು ಅನ್ನುವ ಸ್ಥಿತಿಗೆ ಬಂದರೆ, ಒಂದು ವೇಳೆ ಈ ನಾನು ಅನ್ನುವಂತಹದ್ದು ಇಲ್ಲದೆ ಇದ್ದರೆ ಆಗ ಅಲ್ಲಿ ಮನಸ್ಸಾಗಲಿ ಪ್ರಾಣವಾಗಲಿ ಅಥವಾ ದೇಹವಾಗಲಿ ಇರೋದಕ್ಕೆ ಸಾಧ್ಯವಿಲ್ಲ. ನಾನು ಅನ್ನುವಂತಹದ್ದು ಇರೋದರಿಂದ ಮನಸ್ಸು, ದೇಹ, ಪ್ರಾಣ ಎಲ್ಲ ಕೂಡ ಇರುತ್ತೆ. ಇದರ ಪ್ರಕಾರ ಈ ನಾನು ಅಥವಾ ಅಹಂ ಅನ್ನುವಂತಹದ್ದು ಪ್ರಧಾನವಾಗಿ ಕಂಡುಬಂದು ಅದೇ ಒಂದು ದೊಡ್ಡ ಕಂಟೈನರ್ ಆಗಿ ಕಾಣುತ್ತೆ. ಈ ನಾನು ಅನ್ನುವ ಆವರಣದೊಳಗೆ ಮನಸ್ಸು, ಪ್ರಾಣ, ದೇಹಗಳು ಕೂಡ ಬಂದಿರುತ್ತವೆ. ನಾನು ಅನ್ನುವಂತಹದ್ದು ಪ್ರಕಟಗೊಳ್ಳುವಂತಹದ್ದು ಪ್ರಜ್ಞೆಯ ಮೂಲಕ. ಇದನ್ನು ವಿಚಾರ ಮಾಡಿದ್ರೆ ಪ್ರಜ್ಞೆ ಎನ್ನುವಂತಹದ್ದು ಒಂದು ದೊಡ್ಡ ಕಂಟೈನರ್ ಆಗಿ ಕಂಡುಬರುತ್ತೆ. ಈ ಪ್ರಜ್ಞೆ ಎನ್ನುವ ಕಂಟೈನರಲ್ಲಿ ನಾನು ಅಥವಾ ಅಹಂ, ಮನಸ್ಸು, ಪ್ರಾಣ, ದೇಹ ಇವೆಲ್ಲವೂ ಅದರೊಳಗಡೆ ಸೇರಿಕೊಂಡಿರುತ್ತೆ. ಯಾವಾಗ ನಾವು ಈ ಪ್ರಜ್ಞೆ ಎನ್ನುವಂತಹದ್ದೇ ನನ್ನ ನಿಜವಾದ ಸ್ವರೂಪ ಅಂತ ಗುರುತಿಸ್ಕೋತೀವಿ, ಆಗ ನಮಗೆ ದೇಹದ ಮೇಲೆ ಅಥವಾ ದೇಹದ ಯಾವುದೇ ಭಾಗಗಳಾಗಲಿ ಅಥವಾ ಇಡೀ ದೇಹವೇ ಆಗಲಿ ನಮಗೆ ಅದು ಬರ್ಡನ್ ಆಗಿ ಕಾಣೋದಿಲ್ಲ. ಈ ರೀತಿಯಲ್ಲಿ ಯಾವಾಗ ನಾವು ನಮ್ಮನ್ನು ವಿಶಾಲಗೊಳಿಸ್ಕೋತೀವಿ, ನಮ್ಮ ಹೃದಯವನ್ನು ಬೆಳೆಸ್ಕೋತೀವಿ, ನಾವು ನಮ್ಮನ್ನು ನಾವು ದೊಡ್ಡದು ಮಾಡಿಕೊಂಡು ವಿಚಾರ ಮಾಡ್ತೀವಿ, ಅಂತಹ ಚಿಂತನೆಯನ್ನು ಮಾಡಿದಾಗ ನಮ್ಮ ಈ ಪ್ರಪಂಚದ ಪರಿಕಲ್ಪನೆ ಬೇರೆಯದೇ ರೀತಿಯಲ್ಲಿ ನಮಗೆ ಕಂಡುಬರುತ್ತೆ. ಸತ್ಯ ಏನು ಅನ್ನುವಂತಹದ್ದು ಗೊತ್ತಾಗತ್ತೆ. ಈ ವಿಚಾರವಾಗಿ ಇಲ್ಲಿ ಮಹಾರಾಜ ಜನಕ ಮತ್ತಷ್ಟು ಹೆಚ್ಚು ವಿಚಾರಗಳನ್ನು ತಿಳಿಸ್ತಾ ಇದ್ದಾನೆ. ತಂತು ಮಾತ್ರೋ ಭವೇ ದೇವ ಪಟೋ ಯದ್ವತ್ ವಿಚಾರಿತಃ ಆತ್ಮ ತನ್ಮಾತ್ರಮೇವೇದಂ ತದ್ವತ್ ವಿಶ್ವಂ ವಿಚಾರಿತಂ. ಬಟ್ಟೆ ಅಂತ ಹೇಳ್ತೀವಲ್ಲ, ಈ ಬಟ್ಟೆ ಅನ್ನೋದನ್ನ ಸರಿಯಾಗಿ ವಿಚಾರ ಮಾಡಿದ್ರೆ ಈ ಬಟ್ಟೆ ಎನ್ನುವಂತಹದ್ದು ಕೇವಲ ನೂಲುಗಳ ಸಮೂಹ ಮಾತ್ರವೇ ಆಗಿದೆ. ಇಲ್ಲಿರುವಂತಹ ನೂಲನ್ನು ಒಂದು ಕ್ರಮಬದ್ಧವಾಗಿ ಜೋಡಿಸಿ ನೇಯ್ಗೆಗೆ ಒಳಪಡಿಸಿದಾಗ ಅದು ಬಟ್ಟೆಯಾಗಿ ಮಾರ್ಪಾಡಾಗುತ್ತೆ. ಬಟ್ಟೆಯಾಗಿ ಅದು ಬದಲಾದ ನಂತರ ನಮ್ಮ ದೃಷ್ಟಿ ನೇರವಾಗಿ ಬಟ್ಟೆಯನ್ನು ಮಾತ್ರ ನೋಡುತ್ತೆ ಹೊರತು ನೂಲನ್ನು ಅದು ಗುರುತಿಸೋದಿಲ್ಲ. ಆದರೆ ವಸ್ತುಸ್ಥಿತಿ ಸತ್ಯ ಏನು ಅಂತಂದರೆ, ಇಡೀ ಬಟ್ಟೆ ಅಂತ ನಾವೇನು ಹೇಳ್ತೀವಿ, ಯಾವುದನ್ನು ನೋಡಿರ್ತೀವಿ, ಅದು ನೂಲಿಗಿಂತ ಬೇರೆ ಅಲ್ಲ, ತಂತು ಮಾತ್ರ. ಈ ಸ್ಥಿತಿಯನ್ನು ತಿಳಿಯಬೇಕಾದ್ರೆ ವಿಚಾರ ಮಾಡಬೇಕು. ಕೇವಲ ನೋಡೋದ್ರಿಂದ ಸತ್ಯ ಹೊರಗಡೆ ಬರೋದಿಲ್ಲ. ನಾವು ಏನನ್ನು ನೋಡ್ತೀವಿ, ನೋಡಿದ ನಂತರ ಯೋಚಿಸಿ ವಿಚಾರ ಮಾಡಬೇಕು. ಆತ್ಮ ತನ್ಮಾತ್ರ ಏವ ಇದಂ ತದ್ವತ್ ವಿಶ್ವಂ ವಿಚಾರಿತಂ. ಇಡೀ ವಿಶ್ವವು ತೋರುತ್ತಿರುವ ಪ್ರಪಂಚ ಈ ಆತ್ಮಕ್ಕಿಂತ ಬೇರೆಯಲ್ಲ. ಆದರೆ ಇದು ಅರ್ಥವಾಗಬೇಕು. ಇದು ಅರ್ಥವಾಗಬೇಕು ಅಂತಂದರೆ ಇದರ ಬಗ್ಗೆ ನಾವು ಹೆಚ್ಚು ವಿಚಾರವನ್ನು ಮಾಡಬೇಕು. ಬಟ್ಟೆಯನ್ನು ನೋಡಿದ ನಂತರ ವಿಚಾರ ಮಾಡಿದಾಗ ನೂಲುಗಳು ಹೇಗೆ ಕಂಡು ಬಂತೋ ಹಾಗೆ ತೋರುತ್ತಿರುವ ಪ್ರಪಂಚದ ಬಗ್ಗೆ ನಾವು ವಿಚಾರ ಮಾಡಿದಾಗ
ಸತ್ಯ ಏನು ಅನ್ನುವಂತಹದ್ದು ಗೊತ್ತಾಗುತ್ತೆ. ಇಂತಹ ವಿಚಾರ ಬಂದಾಗ ಇದನ್ನು ಸುಲಭವಾಗಿ ಚಿಂತನೆ ಮಾಡುವಂತಹದ್ದು ಅಷ್ಟು ಸುಲಭವಲ್ಲ. ಇಡೀ ಪ್ರಪಂಚ ಹೇಗೆ ತಾನೇ ನನ್ನಲ್ಲಿರೋದಕ್ಕೆ ಸಾಧ್ಯ? ನಾನು ಈ ಪ್ರಪಂಚದಲ್ಲಿದ್ದೀನಿ ಅನ್ನುವಂತಹದ್ದು ಲೌಕಿಕವಾಗಿ ನನಗೆ ಅನುಭವಗಳಾಗಿರೋದ್ರಿಂದ ನಾನು ಇದನ್ನು ಸುಲಭವಾಗಿ ಒಪ್ಕೋತೀನಿ. ಆದರೆ ಪ್ರಪಂಚವೇ ನನ್ನಲ್ಲಿದೆ ಅಂತ ಶಾಸ್ತ್ರ ಹೇಳ್ತಾ ಇದ್ರೆ ಈ ಒಂದು ಸತ್ಯವನ್ನು ಪಾರಮಾರ್ಥಿಕ ದೃಷ್ಟಿಯಿಂದ ಜ್ಞಾನ ಚಕ್ಷುಗಳಿಂದ ನೋಡಬೇಕಾಗತ್ತೆ. ಪ್ರಪಂಚವೇ ನನ್ನಲ್ಲಿದೆ ಅನ್ನುವಂತಹದನ್ನು ಗ್ರಹಿಸುವುದಾದರೂ ಹೇಗೆ? ನನ್ನಲ್ಲಿ ಅಂತಂದರೆ ನಾನು ನನ್ನ ದೇಹವನ್ನು ಗಣನೆಗೆ ತೆಗೆದುಕೊಂಡು ನಾನು ಯೋಚನೆ ಮಾಡ್ತೀನಿ. ಆದರೆ ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ನೀನು ಅಂತಂದರೆ ಅದು ದೇಹವಲ್ಲ, ನೀನು ದೇಹವಲ್ಲ. ಯೋಚನೆ ಮಾಡು, ವಿಚಾರ ಮಾಡು, ಸತ್ಯವನ್ನು ತಿಳ್ಕೋ. ಇಲ್ಲಿ ನಾವೆಲ್ಲರೂ ಕೂಡ ಒಬ್ರನ್ನೊಬ್ರು ನೋಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಜ್ಞಾನ ಎಲ್ಲಿ ಪ್ರಕಟವಾಗ್ತಾ ಇದೆ, ಜ್ಞಾನವು ಎಲ್ಲಿ ಹರಿತಾ ಬಂದಿದೆ? ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ, ನೀವು ಕೂಡ ಅದೇ ರೀತಿ ನನ್ನನ್ನು ನೋಡ್ತಾ ಇದ್ದೀರಾ. ನಾನು ನಿಜವಾಗ್ಲೂ ನಿಮ್ಮನ್ನು ನೀವು ಎಲ್ಲಿದ್ದೀರಾ ಅಂತ ನಾನು ನೋಡ್ತಾ ಇದ್ದೀನಾ? ಅಥವಾ ನಾನು ನಿಮ್ಮನ್ನು ನನ್ನ ಮನಸ್ಸಿನೊಳಗೆ ಅಥವಾ ದೇಹದೊಳಗಡೆ ತಂದುಕೊಂಡು ನೋಡ್ತಾ ಇದ್ದೀನಾ? ನಾನು ನಿಮ್ಮನ್ನು ಎಲ್ಲಿ ನೋಡ್ತಾ ಇದ್ದೀನಿ? ಒಂದು ವೇಳೆ ನಾನು ನಿಮ್ಮನ್ನು ನನ್ನ ದೇಹದೊಳಗೆ ನೋಡ್ತಾ ಇದ್ದೀನಿ ಅಂತ ಭಾವಿಸಿದರೆ ನಿಮ್ಮನ್ನು ನಾನು ನನ್ನ ದೇಹದೊಳಗೆ ತಂದುಕೊಳ್ಳೋದಕ್ಕೆ ಸಾಧ್ಯವಾ? ಹಾಗೂ ನೀವು ಎಲ್ಲಿದ್ದೀರೋ ಅಲ್ಲೇ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ ಅಂತಂದರೆ ನೀವಿರುವ ಜಾಗದಲ್ಲೇ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ ಅಂತಂದರೆ ಅದು ಕೂಡ ಒಪ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ. ಯಾಕೆ ಅಂತಂದರೆ ನೀವೊಂದು ಜಾಗದಲ್ಲಿದ್ದೀರಾ, ಮತ್ತೊಂದು ತುದಿಯಿಂದ ಮತ್ತೊಂದು ಜಾಗದಲ್ಲಿ ನಾನಿದ್ದೀನಿ. ನನಗೂ ಮತ್ತು ನಿಮಗೆ ನಮ್ಮಿಬ್ಬರ ಮಧ್ಯದಲ್ಲಿ ಒಂದು ಸ್ಪೇಸ್ ಅನ್ನುವಂತಹದ್ದಿದೆ. ಹೀಗಿದ್ದ ಮೇಲೆ ನೀವಿರುವ ಜಾಗದಲ್ಲಿ ನಾನು ನಿಮ್ಮನ್ನ ನೋಡ್ತಾ ಇದ್ದೀನಿ ಅಂತ ಸುಲಭವಾಗಿ ಹೇಳಿದ್ರೂ ಕೂಡ ವಿಚಾರ ಮಾಡಿದ್ರೆ ಅದು ಬೇರೆಯದೇ ಸತ್ಯವನ್ನು ಹೇಳುತ್ತೆ. ಆದ್ದರಿಂದ ವೇದಾಂತ ಸ್ಪಷ್ಟವಾಗಿ ಹೇಳುತ್ತೆ, ನೀನು ಯಾವುದನ್ನು ದೃಶ್ಯ ಅಂತ ನೋಡ್ತೀಯ, ನೋಡಿದ್ದನ್ನು ವಿಚಾರ ಮಾಡು. ವಿಚಾರ ಮಾಡಿದ ಮೇಲೆ ಸತ್ಯ ಅನ್ನುವಂತಹದ್ದು ಗೊತ್ತಾಗುತ್ತೆ. ಮತ್ತಷ್ಟು ವಿಚಾರಗಳಿದೆ. ಮುಂದಿನ ಅವಕಾಶದಲ್ಲಿ ಮತ್ತಷ್ಟು ವಿಚಾರಗಳನ್ನು ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.